Shubhodaya, I am ready for positive change. Shubhodaya, ready for positive change. Yes, thank you. Ready for positive change ಅಂತ ಹಾಕಿ ಎಲ್ಲರೂ ಆಯ್ತಾ. ಅದು ಝೂಮ್ ಅಲ್ಲಿ ನೆನ್ನೆ ಡೇಟ್ ಇದೆ ಅಲ್ವಾ? ನಾನು ಅದು ಲಿಂಕ್ ನೆನ್ನೆದಂತ ಹುಡುಕ್ತಾ ಇದ್ದೆ ಇಷ್ಟೊತ್ತು. ನೋಡಿದ್ರೆ ಅದೇ ಡೇಟ್ ಅಲ್ಲೇ ಬಂದಿದೆ. ಶುಭಾ ಮೇಡಮ್ ಹೇಗಿದ್ದೀರಿ ಈಗ? ಐ ಆಮ್ ರೆಡಿ ಟು ಪಾಸಿಟಿವ್ ಚೇಂಜ್. ಓಕೆ, ಗುಡ್. ಹುಷಾರಾಗಿದ್ದೀರಲ್ವಾ? ಕಡಿಮೆ ಆಗಿದೆ. ಎಸ್, ಹೌದು. ಓಕೆ, ಗುಡ್. ಲೋಕೇಶ್ ಸರ್ ಆಗ್ಲೇ ಬಂದ್ಬಿಟ್ಟಿದ್ದಾರೆ ಇವತ್ತು. ಇವತ್ತೊಂದು ಕತೆ ಹೇಳೋಣ ಅನ್ಕೊಂಡೆ, ಟೈಮೇ ಆಗೋಯ್ತು. ಹೊಸಬ್ರು ಎಷ್ಟ್ ಜನ ಬಂದಿದ್ದೀರಾ? ಯಾವ ಊರಿಂದ ನೀವು? ಒಂಚೂರು ಮೆಸೇಜ್ ಹಾಕ್ತೀರಾ ಹೊಸಬ್ರು? ನಿಮ್ಮ ಹೆಸರು ಮತ್ತೆ ಊರನ್ನ. ಹೊಸಬರು ನಿಮ್ಮ ಹೆಸರು ಮತ್ತೆ ಊರನ್ನ ಮೆಸೇಜ್ ಹಾಕ್ಬಹುದಾ? ಕೋಕೋ MH ಅಂತ ಇದೆ, ಯಾರು ಗೊತ್ತಿಲ್ಲ. ಹೊಸಬ್ರು ನಿಮ್ಮ ಊರು ಮತ್ತೆ ಹೆಸರನ್ನ ಚಾಟ್ ಹಾಕಿ. ಕೋಕೋ MH ಅನ್ನೋರು ಯಾರು? ಇನ್ನೊಬ್ರು ಬಸ್ಸು ಅಂತ ಇದೆ. ಬಸ್ಸು ಸರ್, ಎಲ್ಲಿಂದ ನೀವು? ಹಲೋ, ಬಿಜಾಪುರ. ಹಾ ಹೇಳಿ ಸರ್. ಬಿಜಾಪುರ. ಬಿಜಾಪುರ. ಓಕೆ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಸಂಕಲ್ಪ ಸಿದ್ಧಿ ಫ್ಯಾಮಿಲಿಗೆ, ಅನ್ಲಾಕ್ ಯುವರ್ ಮೈಂಡ್ಗೆ ನಿಮ್ಗೆ ವೆಲ್ಕಮ್. ಪ್ರತಿ ದಿವಸ 5 ಗಂಟೆಗಿರುತ್ತೆ ಕ್ಲಾಸು, ಅಟೆಂಡ್ ಮಾಡಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈಗ ಎಷ್ಟು ಜನ ಏನಾದ್ರೂ ಒಂದು ಕೆಲಸ ಮಾಡಿ ಅಥವಾ 1 ಸರಿ 2 ಸರಿ 3 ಸರಿ ಫೇಲ್ಯೂರ್ ಆದಾಗ ಬಿಟ್ಬಿಡ್ತೀವಿ ಅಲ್ವಾ ನಾವು? ಮತ್ತೆ ಪ್ರಯತ್ನ ಮಾಡೋದಿಲ್ಲ. ಎಷ್ಟು ಜನ ಆತರ ಮಾಡ್ತೀವಿ? ನನ್ನನ್ನು ಸೇರಿಸಿ. 1-2 ಕೆಲಸ ಮಾಡ್ತೀವಿ, ಅದ್ರಲ್ಲಿ ಏನಾದ್ರು ಸಕ್ಸಸ್ ಆಗಿಲ್ಲ ಅಂದ್ರೆ ಅದನ್ನ ಬಿಟ್ಬಿಡ್ತೀವಿ ಅಲ್ವಾ? ಯಾರೆಲ್ಲ ಹಾಗೆ ಮಾಡ್ತಾ ಇದ್ದೀರಾ? ಇದು ನಮ್ಗಲ್ಲ, ನಮ್ಗಾಗದಲ್ಲ ಇದು ಅಂತ. ಕುಶಲ ಮೇಡಮ್, ಎಸ್. ನಾನು ಹಣದ ವಿಷಯವಾಗಿ ಮಾತಾಡ್ಬೇಕಾದ್ರೆ ಒಂದಷ್ಟು ಟಿಪ್ಸ್ ಹೇಳಿದೆ. ಬಡವರಾಗಿದ್ದು ಶ್ರೀಮಂತರ ತರ ಯೋಚನೆ ಮಾಡಿದ್ರೆ ಶ್ರೀಮಂತರ ಆಗಕ್ಕಾಗಲ್ಲ. ಶ್ರೀಮಂತರ ತರನೇ ಇರಕ್ಕೆ ಟ್ರೈ ಮಾಡ್ಬೇಕು ಅಂತ, ಸೆಲ್ಫ್ ಲವ್ ಮಾಡ್ಬೇಕು ಅಂತ. ಸ್ವಲ್ಪ ಶಾಪಿಂಗ್ ಮಾಡಿ, ನಿಮ್ಗೆ ಇಷ್ಟವಾದ ಬಟ್ಟೆಗಳನ್ನ ತಗೊಳ್ಳಿ, ಶೂ ತಗೊಳ್ಳಿ ಅಲ್ವಾ? ಮತ್ತೆ ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಕಾಫಿ ತಿಂಡಿ ತಿನ್ಕೊಂಬನ್ನಿ ಅಂತೆಲ್ಲ ಹೇಳಿದ್ದೆ. ಮಾಡಿದ್ದೀರಾ ಯಾರಾದ್ರೂ?
ಯಾರು ಮಾಡಿಲ್ಲ. ಮತ್ತೆ ಹೆಂಗಾಗ್ಬೇಕು? ಆ ತರ ನಾವು ಥಿಂಕ್ ಮಾಡ್ಬೇಕು ತಾನೆ. ಆ ತರ ಇರಕ್ಕೆ ಟ್ರೈ ಮಾಡಿದಾಗ ತಾನೇ ನಾವು ಇರಕ್ಕಾಗತ್ತೆ. ಈಗೇನೋ ಒಂದು ಸಣ್ಣ ಸ್ಟೇಜ್ ಮೇಲೆ ಒಂದು ಭಾಷಣ ಮಾಡಿ ಅಂತಂದ್ರೆ ಎಷ್ಟು ರೆಡಿಯಾಗಿ ಹೋಗ್ತೀರಾ? ಹಿಂಗ್ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಹಿಂಗ್ ನಡ್ಕೊಂಡು ಹೋಗ್ಬೇಕು, ಹಿಂಗೆ ಸ್ಟೇಜ್ ಮೇಲೆ ನಿಂತ್ಕೋಬೇಕು, ಈ ತರ ಮೈಕ್ನ ಹಿಡ್ಕೋಬೇಕು ಅಲ್ವಾ? ನಿಮ್ದೇ ಆದೊಂದು ಎಷ್ಟೊಂದು ಕಲ್ಪನೆಗಳನ್ನ ಮಾಡ್ಕೋತೀರಾ. 4 ಮಾತಾಡ್ಬೇಕಾದ್ರೆ ಎಷ್ಟು ರೆಡಿ ಆಗ್ತೀರಾ? ಹಿಂಗ್ ಹೋಗ್ಬೇಕು, ನಿಂತ್ಕೋಬೇಕು, ಸ್ಟೈಲ್ ಆಗಿ ಮೈಕ್ ಹೋಲ್ಡ್ ಮಾಡ್ಬೇಕು, ಏನು ಧೈರ್ಯವಾಗಿ ಮಾತಾಡ್ಬೇಕು, ಜನಗಳು ಇಂಪ್ರೆಸ್ ಆಗ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀರಲ್ವಾ? ಶ್ರೀಮಂತರಾಗ್ಬೇಕು ಅಂದ್ರೂ ಕೂಡನು ನಿಮ್ದೇ ಆದ ಒಂದು ಸ್ಟೈಲ್ ಇರ್ಬೇಕು. ಅದೇ ಅರ್ಧೋಗಿರೋ ಬಟ್ಟೆ, ಅದೇ ಕೊಳೆ ಬಟ್ಟೆ ಹಾಕೊಂಡು ದಿನಕ್ಕೆ ಒಂದೊಂದೇ ಬಟ್ಟೆ ಹಾಕೊಂಡು ನಾನು ಶ್ರೀಮಂತನಾಗ್ಬೇಕು ಅಂದ್ರೆ ಹೇಗಾಗಕ್ ಸಾಧ್ಯ ಆಗುತ್ತೆ? ಶ್ರೀಮಂತರು ಹೇಗಿರ್ತಾರೆ ಅದನ್ನ ಅಬ್ಸರ್ವ್ ಮಾಡಿದಿರಲ್ವಾ? ಅವ್ರ ತರ ನೀವು ಆಗ್ಬೇಕು ಅಂತ ಅಂದಾಗ ಅಟ್ಲೀಸ್ಟ್ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕಲ್ವಾ ಲೈಫಲ್ಲಿ? ಮಾಡ್ಕೋತಾ ಇದ್ದೀರಾ? ನಿಮಗ್ ನೀವೇ ಏನಾದ್ರೂ ಪರ್ಚೇಸ್ ಮಾಡಿದೀರಾ? ಹೋಗ್ಲಿ, ಆನ್ಸರ್ ಮಾಡಿ, ಚಾಟ್ ಮಾಡಿ, ಎಸ್ ಆರ್ ನೋ. ಮಾಡಿಲ್ಲ ಅಂದ್ರೆ ಇನ್ಮೇಲೆ ಮಾಡಿದ್ರೆ ಆಯ್ತು. ಮಾಡಿದೀನಿ ಅಂದ್ರೆ ಎಸ್ ಮಾಡಿದೀನಿ ಅಷ್ಟೇ. ಎಸ್ ಮೇಡಮ್. ನಾಗಮಣಿ ನೋ ಮೇಡಮ್. ಚಂದ್ರು ನೋ ಮೇಡಮ್. ಯಾಕೆ ಮಾಡಿಲ್ಲ? ಫಸ್ಟ್ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಬರ್ಬೇಕು ಅಂದ್ರೆ ಡ್ರೆಸ್ ಕೋಡು ನಿಮ್ಗೆ ಇಷ್ಟ ಆಗೋಂತ ಅದು ಬಟ್ಟೆ ಪರ್ಚೇಸ್ ಮಾಡ್ಬೇಕು. ನಿಮ್ಗೋಸ್ಕರ ನೀವೇನಾದ್ರೂ ತಗೋಬೇಕು. ಅದನ್ನ ತಗೊಂಡಿಲ್ಲ ಅಲ್ವಾ? ನೆಕ್ಸ್ಟ್ ಚಕ್ರ ಸಾಧನೆಗೆ ಬರ್ಬೇಕಾದ್ರೆ ನಿಮ್ಗೋಸ್ಕರ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಹೊಸದಾಗಿ ಬಟ್ಟೆ ಹಾಕೊಂಡು ಬನ್ನಿ, ಓಕೆನಾ? ಇನ್ಮೇಲೆ ಖಂಡಿತ ಮಾಡ್ತೀನಿ. ಎಸ್, ಅದ್ ಒಂದ್ ದಿವಸ ಔಟಿಂಗ್ ಹೋಗಿ ಬನ್ನಿ. ನಿಮ್ಗೋಸ್ಕರ ಏನೋ ಒಂದು ಹುಡುಕಿ ಶಾಪಿಂಗ್ ಮಾಡೋದೋ ಇದ್ ಮಾಡೋದೋ, ನಿಮ್ಗೋಸ್ಕರ ಟೈಮ್ ಕೊಡಿ. ಸೆಲ್ಫ್ ಲವ್ ಅಂತಾರೆ. ನಿಮ್ಗೇನ್ ಇಷ್ಟ ಅದನ್ನ ತಗೊಳ್ಳಿ. ಹೋಗ್ಬಿಟ್ಟು ಬಂದ್ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನಮ್ಗೆ ಕಮೆಂಟ್ ಮಾಡಿ. ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿದ್ರು ಓಕೆ, ಈ ತರ ಗ್ರೂಪ್ ಅಲ್ಲಿ ಕ್ಲಾಸ್ ಮಾಡೋವಾಗ ಹಾಕಿದ್ರು ಓಕೆ. ಹಿಂಗೆ ಹೋಗ್ ಬಂದೆ, ಹಿಂಗ್ ನನ್ಗೋಸ್ಕರ ಏನೋ ತಗೊಂಡೆ, ಖುಷಿ ಆಯ್ತು. ಆ ಖುಷಿನೇ ಬೇರೆ ಆಗುತ್ತೆ. ನಿಮ್ಗೋಸ್ಕರ ನೀವು ಸೆಲೆಕ್ಟ್ ಮಾಡ್ತೀರಲ್ಲ ಅವಾಗ ಅದ್ರ ಇದೇ ಬೇರೆ ಇರುತ್ತೆ. ನಾನು ಮೊದ್ಲು ಹಂಗೆ ಏನು ತಗೋತಾನೆ ಇರ್ಲಿಲ್ಲ. ಬಿಡ, ಸುಮ್ನೆ ದುಡ್ಡು ವೇಸ್ಟ್ ಅನ್ಕೋತಾ ಇದ್ದೆ. ಆಮೇಲೆ ಅನ್ನಿಸ್ತು ಏನು ತಗೊಂಡೇ ಇಲ್ವಲ್ಲ, ನನ್ಗೋಸ್ಕರ ಅಟ್ಲೀಸ್ಟ್ ಒಂದೆರಡು ಬಟ್ಟೆನಾದ್ರು ತಗೊಳ್ಳೋಣ ಅಂತ ಹೋಗಿ ಸೆಲೆಕ್ಟ್ ಮಾಡಿ ಟ್ರಯಲ್ ಮಾಡಿ ಹಾಕೊಂಡು ಸರಿ ಇರುತ್ತಾ ಇಲ್ವಾ ಅಂತ ಮತ್ತೆ ಚೇಂಜ್ ಮಾಡೋದು, ಮತ್ತೆ ಚೆನ್ನಾಗಿರೋದು ತಗೊಳ್ಳೋದು. ಹಿಂಗ್ ಮಾಡಿದಾಗ ಏನೋ ಒಂಥರ ಕಾನ್ಫಿಡೆಂಟ್ ಬಂತು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಹೋಗಿ ತಗೊಳ್ಳಿ. ಒಂದ ಅರ್ಧ ದಿವಸ ನಿಮ್ಗೋಸ್ಕರ ಓಡಾಡಿ ಹೊರಗಡೆ, ನಿಮ್ಗೇನ್ ಬೇಕು ಅಂತ ಹುಡುಕಿ, ನಿಮ್ಗೇನ್ ಸೂಟ್ ಆಗುತ್ತೆ ಅಂತ ನೋಡಿ, ಅದೆಲ್ಲ ತಗೊಂಡ್ಮೇಲೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬನ್ನಿ. ಆಮೇಲೆ ಹೇಳಿ, ಓಕೆನಾ? ಯಾರ್ಯಾರು ಮಾಡ್ತೀರಾ ಈಗ? ಓಕೆ ಮೇಡಮ್. ಹಾ, ಶ್ರೀಮಂತರಾಗ್ತೀವಿ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ರೆ ಆಗಲ್ಲ. ಅದ್ರ ತರ ನಾವು ಹೌದು. ಶ್ರೀಮಂತರ ತರ ಇರಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅವಾಗ ಯೂನಿವರ್ಸ್ ಏನ್ ಮಾಡುತ್ತೆ, ಓ ಇವನು ಶ್ರೀಮಂತರ ತರ ಇರಕ್ಕೆ ಸ್ಟಾರ್ಟ್ ಮಾಡಿದಾನೆ, ಇರಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಇವನೇನೋ ತಗೋಬೇಕು ಅಂತ ಇದ್ದಾನೆ, ಇವನ್ಗೋಸ್ಕರ ಖರ್ಚು ಮಾಡ್ಬೇಕು ಅಂತ ಇದ್ದಾನೆ, ಇವನ್ಗೊಂದಷ್ಟು ದುಡ್ಡು ಕೊಡೋಣ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೊಡುತ್ತೆ ನಮ್ಗೆ ಅಲ್ವಾ? ಅದೇ ರೀತಿ ನಂಬರ್ 1 ಅಂತ ಹೇಳಿದ್ದೆ. ಎಷ್ಟ್ ಜನ ವಿಡಿಯೋ ನೋಡ್ತಾ ಇದ್ದೀರಾ? ನಂಬರ್ಸ್ ವಿಡಿಯೋ ಹಾಕ್ತಾ ಇದ್ದೀನಿ ಈಗ ನಾನು. ನಾನ್ ನೋಡ್ತೇನೆ. ನೋಡ್ತಾ ಇದ್ದೀರಾ? ಓಕೆ. ನಾವು ನೋಡ್ತೀವಿ. ನಂಬರ್ 1 ಏನು ಹೇಳಿದ್ದೀನಿ? ಏನು ಇಂಡಿಕೇಶನ್ ಹೇಳಿದ್ದೀನಿ? ಯಾರಾದ್ರೂ ಹೇಳ್ತೀರಾ ಒಬ್ರು? ಏಂಜಲ್ ನಂಬರ್ ಏಂಜಲ್ ನಂಬರ್ 1. 1. ಹಾ, ಅದ್ರದ್ದು ವಿಡಿಯೋ ಹಾಕಿದ್ದೀನಿ ನಾನು ಅನ್ಲಾಕ್ ಯುವರ್ ಮೈಂಡ್ ಅಲ್ಲಿ. ಅನ್ಲಾಕ್ ಯುವರ್ ಮೈಂಡ್ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಹಾ. ನೀವು ಪದೇ ಪದೇ ನಂಬರ್ 1 ನೋಡಿದಾಗ ಯೂನಿವರ್ಸ್ ನಿಮ್ಗೆ ಏನ್ ಇಂಡಿಕೇಶನ್ ಕೊಡ್ತಾ ಇದೆ, ಏನು ಸಂದೇಶನ ಕೊಡ್ತಾ ಇದೆ ಅಂತೇಳಿ ಹಾಕಿದ್ದೀನಿ. ಅದು ಯಾರೆಲ್ಲ ನೋಡಿದ್ದೀರಾ, ನೋಡಿದ್ರೆ ಒಂದು ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಲೋಕೇಶ್ ಸರ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ.
ಏನು ನಂಬರ್ 1 ನೋಡಿದಾಗ ಏನ್ ಅನ್ಕೋಬೇಕು ನೀವು ಅಂತ ಹೇಳ್ತೀನಿ. ನೆನ್ಪಿಲ್ಲ? ವಿಡಿಯೋ ನೋಡಿ ಇವತ್ತೇನೆ ಲಿಂಕ್ ಹಾಕ್ತೀನಿ ಗ್ರೂಪ್ ಅಲ್ಲಿ. ಹ್ಮ್. ಓಕೆನಾ? ಹ್ಮ್. ಓಕೆ. ಓಕೆ. ಲೋಕೇಶ್ ಸರ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಇವತ್ತು ಪ್ರಾಣಾಯಾಮ ಅಲ್ಲ, ಉಸಿರಾಟದ ಕೆಲವೊಂದು ಎಕ್ಸರ್ಸೈಸ್ಗಳು. ಶುಭೋದಯ ಎಲ್ರಿಗೂ. ಮೊನ್ನೆ ಹೇಳಿದ್ರಲ್ಲ ಅದ ಎಕ್ಸರ್ಸೈಸಾ? ಹೌದೌದು. ಓಕೆ ಅಂದ್ರೆ ಓಕೆ. ಇದು ಕೂಡ ಇದಕ್ಕೇನಪ್ಪಾ ಅಂದ್ರೆ ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರು, ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೀವು ಕೂತಿರಿ ಇರಿ, ತೊಂದರೆ ಇಲ್ಲ. ನೀವು ಒಂದ್ 10-15 ನಿಮಿಷ 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ನಮ್ಮ ಲಂಗ್ಸ್ ಬೇರೆ ಬೇರೆ ಆಲ್ಮೋಸ್ಟ್ ಅಲ್ಲಿ ಇದರಿಂದ ಅಷ್ಟೇ ಎಲ್ಲಾ ಕಾಯಿಲೆಗಳು ಗುಣ ಆಗುತ್ತೆ. ಯಾಕಂದ್ರೆ ಇದರಿಂದ ಪ್ರಾಣಶಕ್ತಿ ಜಾಸ್ತಿ ಆಗಿದೆ ದೇಹದಲ್ಲಿ. ತನ್ನಷ್ಟು ತಾನೇ ಕೆಲವೆಲ್ಲ ಕಾಯಿಲೆಗಳನ್ನ ಗುಣ ಮಾಡ್ತಾ ಬರುತ್ತೆ. ಇದು ಕೂಡ ಒಂದು ಪುರಾತನ, ಅಂದ್ರೆ ಇದೇ ನೆನ್ನೆ ಮೊನ್ನೆ ಬಂದಿರೋದಂತಲ್ಲ ಇದು. ಇದು ಕೂಡ ನಮ್ಮ ಯೋಗ ಗ್ರಂಥಗಳಲ್ಲಿ ಇದೆ. ಯೋಗದ ಅಂದ್ರೆ ಉಸಿರಾಟದ ಕೆಲವೊಂದು ಎಕ್ಸರ್ಸೈಸಸ್, ವ್ಯಾಯಾಮ ಅಂತ. ಸೊ ಇದನ್ನ ಇವತ್ತು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಗಣಪತಿ ಧ್ಯಾನ ಮಾಡೋಣ. ಓಂ ಗಂ ಗಣಪತಿ ಫಸ್ಟ್ ನಿಮ್ಮ ಎಡಗೈನ ನಿಮ್ಮ ಎದೆ ಭಾಗದಲ್ಲಿ, ನಿಮ್ಮ ಬಲಗೈನ ಈ ಒಕ್ಕಲಿಂದ ಮೇಲ್ಗಡೆ ಡಯಾಫಾರ್ಮ್ ಏರಿಯಾ ಅಂತ ಕರಿತೀವಿ, ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಉಸಿರು ತಗೋಬೇಕಾದ್ರೆ ಯಾವ ತರ ಆಕ್ಷನ್ ಆಗ್ತದೆ ನಿಮ್ ಬಾಡಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದನ್ನೊಂದು 5 ಟೈಮ್ಸ್ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ. ಇದು ಮೂಗಲ್ಲೇ ಮಾಡೋದು, ಬೇರೆ ಏನಿಲ್ಲ. ಯಾವ ತರ ನಿಮ್ಮ ಹೊಟ್ಟೆ ಅಂದ್ರೆ ನ್ಯಾಚುರಲ್ ಆಗಿ ಉಸಿರಾಡ್ತಾ ಇದೀವ ಇಲ್ವಾ ಅಂತ ಇಲ್ಲಿ ಸಿಗಾಕೊಂಡ್ಬಿಡ್ತೀರಾ ನೀವು. ನ್ಯಾಚುರಲ್ ಆಗಿ ಉಸಿರಾಡ್ತಾ ಇದೀವ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬೋದು. ಸರ್ ಸಾರಿ ಫಾರ್ ಡಿಸ್ಟರ್ಬ್. ಬಲಗೈ ಇಟ್ಕೋಬೇಕಾ ಹೃದಯದ ಮೇಲೆ? ಹೌದು, ಹೃದಯದ ಮೇಲೆ ಎಡಗೈನ ಇಟ್ಕೊಳ್ಳಿ. ಎಡಗೈನ? ಬಲಗೈನ ಹೃದಯದ ಮೇಲೆ ಇಟ್ಕೊಳ್ಳಿ. ಹಾ. ಎಡಗೈನ ಹೊಟ್ಟೆ ಮೇಲೆ, ಹೊಟ್ಟೆ ಭಾಗದಲ್ಲಿ ಹಿಂಗ್ ಇಟ್ಕೊಳ್ಳಿ. ಓಕೆ ಸರ್. ಕಾಣಿಸ್ತಾ ಇದೆಯಾ? ಹಾ ಕಾಣಿಸ್ತಾ ಇದೆ. ನೋಡಿ ಈ ತರ ಹ್ಮ್. ಇಟ್ಕೊಂಡು ಫೀಲ್ ಮಾಡ್ಬೇಕು. ಏನ್ ಫೀಲ್ ಮಾಡ್ಬೇಕು? ದೀರ್ಘ ಉಸಿರು ತಗೋಬೇಕಾದ್ರೆ ಯಾವ ರೀತಿ ನಿಮ್ಮ ಎದೆ ಭಾಗ, ಈ ಹೊಟ್ಟೆ ಭಾಗ ಎಲ್ಲ ಉಬ್ಬುತ್ತಾ ಇದೆ ಅಂತ ಫೀಲ್ ಮಾಡ್ಬೇಕು. ಅಂದ್ರೆ ಡಯಾಫಾರ್ಮಿಕ್ ಬ್ರೆತ್ ಅಂತ ಕರಿತೀವಿ. ಇಲ್ಲಿಂದ ಎಕ್ಸರ್ಸೈಸ್ ಹೆಂಗ್ ಆಗ್ತಾ ಇದೆ ಅನ್ನೋದನ್ನ, ಇದು ನ್ಯಾಚುರಲ್ ನಮ್ಮ ಉಸಿರಾಟ. ನಮ್ಮ ಉಸಿರಾಟ ನೈಸರ್ಗಿಕ ಇದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆಯಲ್ವ ಲಂಗ್ಸ್ ಅಂತೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಈ ಭಾಗದಲ್ಲಿ ದೊಡ್ಡ ಲಂಗ್ಸ್, ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಲಂಗ್ಸ್ ಇರುತ್ತೆ. ಆಯ್ತಾ? ಎಲ್ಲರೂ ಆಕ್ಷನ್ ಮಾಡ್ತಾ ಇದೆಯಲ್ವ ಅಂತ. ಬಟ್ ನಾವು ಉಸಿರಾಡ್ಬೇಕಾದ್ರೆ ಉಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕಲ್ವ ನಮ್ಗೆ. ಎಷ್ಟೋ ಜನ ಉಲ್ಟಾ ಮಾಡ್ತಿರ್ತಾರಲ್ಲ, ಇದರಿಂದ ಫಸ್ಟ್ ಟೈಮ್ ಗೊತ್ತಾಗ್ಬಿಡುತ್ತೆ. ಇವಾಗ ಇದನ್ನ ಇಟ್ಕೊಂಡು ಮಾಡ್ತಾ ಇರಿ, ಆಮೇಲೆ ಹೇಳಿ ನಂಗೆ ಉಸಿರಾಟ ಆಡ್ಬೇಕು, ಉಸಿರು ಹೊರಗಡೆ ಎಳ್ಕೋಬೇಕಾದ್ರೆ ಏನಾಯ್ತು, ಉಸಿರು ಬಿಡ್ಬೇಕಾದ್ರೆ ಏನಾಯ್ತು ಅಂತ ಹೇಳಿ. ಓಕೆ, ಸ್ಟಾರ್ಟ್ ಮಾಡಿ. ಇದಕ್ಕೆ ನಿಧಾನ ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ. ತುಂಬಾ ದೀರ್ಘವಾಗಿ ಅಂತಲ್ಲ, ತುಂಬಾ ನಿಧಾನವಾಗಿ ಅಂತನಲ್ಲ, ಮೀಡಿಯಂ ಆಗಿ ತಗೊಳ್ಳಿ, ಮೀಡಿಯಂ ಆಗಿ ಬಿಡಿ. ಆದ್ರೆ ನೀವು ತಗೋಬೇಕಾದ್ರೆ ಏನಾಗ್ತಾ ಇದೆ, ಬಿಡ್ಬೇಕಾದ್ರೆ ಏನಾಗ್ತಾ ಇದೆ ಅಂದ್ರೆ ಅಬ್ಸರ್ವ್ ಮಾಡಿ. ಓಕೆ, ಈಗ ಹೇಳಿ ಏನಾಯ್ತು? ಉಸಿರು ತಗೋಬೇಕಾದ್ರೆ ಏನೇನಾಯ್ತು?
ಹೊಟ್ಟೆ ಮುಂದೆ ಬರ್ತಾ ಇತ್ತು, ಹಾ ಚೆಸ್ಟ್ ಹತ್ರ ಏನ್ ಅಷ್ಟು ಎಕ್ಸ್ಪೆಂಡ್ ಆದಂಗ ಅನ್ಸಿಲ್ಲ. ಅಂದ್ರೆ ಆಗ್ತಾ ಇರುತ್ತೆ, ಅದನ್ನ ಫೀಲ್ ಮಾಡ್ಬೇಕು. ಹೆಚ್ಚಿಗೆ ಗಾಳಿ ತಗೊಂಡಾಗ ಆಗುತ್ತೆ, ಆಯ್ತಾ. ನಾವು ಸುಮ್ನೆ ಕಡಿಮೆ ಕಡಿಮೆ ಗಾಳಿ ತೆಗಿವಾಗ ಅದನ್ನೇ ಹೇಳ್ತಾ ಇರೋದು. ನಾವು ಅವತ್ತು ಸ್ಟಾರ್ಟಿಂಗ್ ಡೇಸ್ ಹೇಳಿದ್ನಲ್ಲ, 1 ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡ್ಬೇಕು ನಾವು? 15 ಟೈಮ್ಸ್. 12 to 15. 12 to 12 15 ಟೈಮ್ಸ್ ಫಿಕ್ಸ್ ಇಲ್ಲ, ಕಡಿಮೆ ಆದಷ್ಟು ಇನ್ನೂ ಒಳ್ಳೇದು. 12ರಿಂದ 15 ಸಾರಿ ಮಾತ್ರ ಉಸಿರಾಡ್ಬೇಕು. ಅಷ್ಟಾಡಿದ್ರೆ ಇನ್ನೂ ಒಳ್ಳೇದು, ಆಯ್ತಾ. ಓಕೆ. ನಾವೆಲ್ಲ ನಾರ್ಮಲ್ ಆಗಿ 15 ಮೇಲೆ ಕ್ರಾಸ್ ಆಗಿರ್ತೀವಿ. ಅಲ್ಲಿಗೆ ನಾವು 3 ಸೆಕೆಂಡಿಗೆ ಒಂದು ಮಾಡಿದ್ರು ಎಷ್ಟಾಗೋಯ್ತು? 10 ಸೆಕೆಂಡ್ಗೆ 3 ಸರಿ ಆಡಿದ್ವಿ. 18 ಸಾರಿ 20 ಅಂದ್ರೆ 1 ಸೆಕೆಂಡ್ ಉಸಿರಾಡ್ಕೊಂಡು 1 ಸೆಕೆಂಡ್ ಅಲ್ಲಿ ಬಿಟ್ರೆ ಹೆಚ್ಚು ಕಮ್ಮಿ 30 ಸರಿ ಆಗೋಗುತ್ತೆ. ಹ್ಮ್ ಅದು ಅಂದ್ರೆ ಅವಾಗ ಏನಾಯ್ತು, ನಾವ್ ಹೆಚ್ಚಿಗೆ ಉಸಿರಾಡ್ತಾ ಇದೀವಿ ಅಂದ್ರೆ ನಮ್ಮ ಆರೋಗ್ಯ ಕೆಡ್ತಾ ಇದೆ, ಆಯಸ್ಸು ಕುಂದುತ್ತಾ ಇದೆ ಅಂತ ಅರ್ಥ. ನಮ್ಮ Okay. ಆಯಸ್ಸು ಡಿಪೆಂಡ್ ಆಗಿರೋದು ಅದ್ರ ಮೇಲೆ, ನಮ್ಮ ಉಸಿರಾಟದ ಮೇಲೆ. ಹ್ಮ್ ಎಷ್ಟು ಸಾವಿರ, ಎಷ್ಟು ಲಕ್ಷ, ಎಷ್ಟು ಕೋಟಿ ಸಾರಿ ನಾವು ಉಸಿರಾಡ್ಬೇಕು ಅಂತಿದ್ಯೋ ಅಷ್ಟು ಸಾರಿ ಆಡದ್ಮೇಲೆ ಮುಗ್ದೋಯ್ತು ಮನುಷ್ಯ. ಅದನ್ನ ಏನ್ ಮಾಡೋದು ನಾವು? ಓವರ್ಟೇಕ್ ಮಾಡ್ಬೇಕಲ್ವ. ಈಗ ಒಂದು ರೋಡಲ್ಲಿ ಇನ್ನೊಂದು ಗಾಡಿಗಿಂತ ಮುಂಚೆ ಹೋಗ್ಬೇಕು ನಾವು ಅಂದ್ರೆ ಏನ್ ಮಾಡ್ತೀವಿ? ಸ್ಪೀಡ್ ಜಾಸ್ತಿ. ಓವರ್ಟೇಕ್ ಮಾಡ್ತೀವಿ. ಹ್ಮ್ ಅಂದ್ರೆ ನಾವು ಅದನ್ನ ಹಿಂದಾಕೋದು ಅಂತ. ಇದನ್ನು ಅಷ್ಟೇನೆ, ನಾವು ಬೇಗ ಬೇಗ ಉಸಿರಾಡಿ ನಮ್ಮ ಆಯಸ್ಸನ್ನ ಕಡಿಮೆ ಮಾಡ್ಕೊಳ್ಳಬಹುದು. ನಿಧಾನವಾಗಿ ಉಸಿರಾಡಿ ಆ ಆಯಸ್ಸನ್ನ ಹೋಗೋದು ನಾವು, ಅದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಹ್ಮ್ ನೋಡಿ, ಇದು ಹಿಂಗ್ ಇಟ್ಕೊಳ್ಳಿ ಕೈನ. ಉಸಿರು ತಗೋಬೇಕಾದ್ರೆ ಹಿಂಗ್ ಬರ್ಬೇಕು, ಬಿಡ್ಬೇಕಾದ್ರೆ ಇಲ್ಲಿ ಬರ್ಬೇಕು. ಈ ತರ ಮಾಡಿ. ಅಂದ್ರೆ ಇಲ್ಲಿ ಕೆಳಗಡೆ ಲಂಗ್ಸಿನ ಕೆಳಭಾಗದಲ್ಲಿ ಉಸಿರಾಡ್ತಾ ಇದೀವಿ ಅಂತ ಫೀಲ್ ಮಾಡ್ಕೊಳ್ಳಿ. ಫಸ್ಟ್ ಕೆಳಭಾಗ, ಆಮೇಲೆ ಮಧ್ಯ, ಆಮೇಲೆ ಮೇಲ್ಭಾಗಕ್ಕೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಮಾಡೋಣ, ಉಸಿರಾಟ ಆಡೋಣ. ಇದನ್ನ ಫಸ್ಟ್ ನೋಡಿ ಹಿಂಗ್ ಇಟ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್. ಬೇಕು ಅಂದ್ರೆ 1 2 3 1 2 3 ಅಂತ ಕೌಂಟ್ ಮಾಡ್ಕೊಳ್ಳಿ. ಅಂದ್ರೆ 3 ಸೆಕೆಂಡ್, ಮಿನಿಮಮ್ 3 ಸೆಕೆಂಡ್ ಉಸಿರೊಳಗಡೆ ತಗೋಬೇಕು. ಇನ್ನೂ ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡ್ಕೊಳ್ಳಿ. ಒಂದು ರಿದಮ್ ಫಾಲೋ ಮಾಡಿದ್ದಾರೆ, ಆಯ್ತಾ. ಕೈ ಮುಂದೆ ತರಬೇಕಾದ್ರೆ ಉಸಿರು ತಗೋಬೇಕು, ಕೈ ಹಿಂದೆ ತರಬೇಕಾದ್ರೆ ಉಸಿರನ್ನ ಹೊರಗಡೆ ಹಾಕ್ಬೇಕು. ಉಲ್ಟಾ ಮಾಡಬೇಡಿ. ಈಗ ಮಧ್ಯದ ಭಾಗ, ಲಂಗ್ಸಿನ ಮಧ್ಯದ ಭಾಗಕ್ಕೆ ಉಸಿರಾಡ್ತಾ ಇದೀವಿ ನಾವು. ಸ್ವಲ್ಪ ಕೈ ಒಂಚೂರು ಮೇಲ್ ಬರುತ್ತೆ, ಇದು ಕೈ ಹಣೆಯ ನೇರಕ್ಕೆ ಹೋಗ್ಬೇಕು ನೋಡಿ ಈ ತರ. ಇದಕ್ಕೂ ಅಷ್ಟೇ, ಉಸಿರು ಒಳಗಡೆ ತಗೋಬೇಕಾದ್ರೆ ಕೈ ಮುಂದೆ ಹೋಗ್ಬೇಕು, ಬಿಡ್ಬೇಕಾದ್ರೆ ಕೈ ಹಿಂದೆ ಬರ್ಬೇಕು. ನನ್ನ ಸ್ಪೀಡ್ ನ ಫಾಲೋ ಮಾಡಕ್ ಟ್ರೈ ಮಾಡಿ.
ಈಗ ಲಂಗ್ಸ್ ನ ಮೇಲ್ಭಾಗಕ್ಕೆ ಅದಕ್ಕೆ ಮಾಡ್ಬೇಕಾದ್ರೆ ನೋಡಿ, ಫುಲ್ ಕೈ ಮೇಲೆ ಹೋಗ್ಬೇಕು, ಎದೆ ಹತ್ರ ಬರೋದು ಬೇಡ, ತಲೆ ಹತ್ರ ಬರ್ಬೇಕು. ನೋಡಿ ಒಂದ್ಸರಿ ನೋಡ್ಕೊಳ್ಳಿ. ಈ ತರ ಇದನ್ನ ಒಂದು 10 ಟೈಮ್ಸ್ ಮಾಡಿ. ಉಸಿರು ಒಳಗಡೆ ತಗೋಬೇಕಾದ್ರೆ ಮೇಲೆ ಹೋಗ್ಬೇಕು ಕೈ, ಉಸಿರು ಬಿಡ್ಬೇಕಾದ್ರೆ ಕೆಳಗಡೆ ಬರ್ಬೇಕು. ಕೈ ಕೆಳಗಡೆ ಬಿಡಿ. ಏನ್ ಫೀಲ್ ಆಯ್ತು? ಯಾರಿಗೇನ್ ಫೀಲ್ ಆಯ್ತು ಹೇಳಿ ಸರ್. ನನಗೆ ಮೇಲ್ಗಡೆ ಮಾಡೋವಾಗ ಉಲ್ಟಾ ಆಡ್ತಾ ಇದ್ದೀನಿ, ಉಸಿರಾಟ ಅನ್ನಿಸ್ತಾ ಇದೆ. ಉಸಿರು ತಗೊಳ್ಳೋವಾಗ ಹೊಟ್ಟೆ ಒಳಗ್ ಹೋಗ್ತಾ ಇದೆ ಅನ್ನಿಸ್ತಿದ್ದು. ಅಂದ್ರೆ ಇದು ಮೇಲ್ಭಾಗದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದೀವಲ್ಲ, ಹಾ, ಸೊ ಲಂಗ್ಸ್ ಗೆ ಎಕ್ಸ್ಪಾನ್ಷನ್ ಕೊಡ್ತಾ ಇದೀವಿ. ಓಕೆ. ಅದೇನಾಗ್ತದೆ ಅಲ್ಲಿ ನೋಡಬೇಡಿ. ಉಸಿರು ಹೊಟ್ಟೆ ತಗೋಬೇಕಾದ್ರೆ ನೋಡ್ಬಾರ್ದು. ಹಾ, ಎಲ್ಲ ಅಬ್ಸರ್ವ್ ಮಾಡ್ಬಿಡಿ. ನಮ್ಮ ಉಸಿರಾಟ ಇಲ್ಲ ಆಗ್ತಾ ಇದೆ, ಫುಲ್ ಮೇಲ್ಭಾಗದಲ್ಲಿ ಆಗ್ತಾ ಇದೆ. ಹ್ಮ್ ಅಂದ್ರೆ ಇದು ನಾವು ಒಂದೊಂದು ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಕೆಳಭಾಗಕ್ಕೆ, ಆಮೇಲೆ ಮಧ್ಯಭಾಗಕ್ಕೆ, ಆಮೇಲೆ ಮೇಲ್ಭಾಗಕ್ಕೆ, ಎಲ್ಲ ಭಾಗಕ್ಕೂ ಎಕ್ಸರ್ಸೈಸ್ ಮಾಡ್ತೀವಿ. ಅದನ್ನ ಫೀಲ್ ಮಾಡ್ಬೇಕು. ಓಕೆ. ಓಕೆ, ಬೇರೆಯವ್ರಿಗೆ ಏನ್ ಅನ್ನಿಸ್ತು? ಆಮೇಲೆ ಇದು ಆಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ರಿಸಲ್ಟ್ ಇದೆ ಇದರಲ್ಲಿ. ಹ್ಮ್ ನೋಡಿ, ಈ ತರ ಕೈನ ಈ ಡಿಪ್ಸ್ ಹತ್ರ ಇಟ್ಕೊಳ್ಳಿ, ತುಂಬಾ ಪ್ರೆಸ್ ಮಾಡ್ಬಿಡಿ. ಈ ಮೂಳೆಗಳು ಕಾಣಿಸುತ್ತಲ್ಲ ಇಲ್ಲಿ ಪಕ್ಕದಲ್ಲಿ, ಹ್ಮ್ ಅದ್ರ ಮೇಲೆ ಇಟ್ಕೊಳ್ಳಿ. ನೀವೀಗ ಅಬ್ಸರ್ವ್ ಮಾಡಿದ್ದು ಹೆಂಗೆ ಈ ಕುಗ್ಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಒಂದು 10 ಟೈಮ್ಸ್ ಮಾಡಿ. ಹ್ಮ್ ಉಗ್ಗೋದು ತಗ್ಗೋದು, ಆಯ್ತಾ? ಆ ಉಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. ಅದು ಹೆಂಗೆ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಬರುತ್ತೆ, ಕೆಳಗಡೆ ಹೋಗುತ್ತೆ ಅಂದ್ರೆ ಒಳಗೋಗುತ್ತೆ, ಮೇಲ್ ಬರುತ್ತಲ್ವಾ, ಅದನ್ನ ಅಬ್ಸರ್ವ್ ಮಾಡಿ. ಇದೆಲ್ಲ ಈ ತರ ಅಂದ್ರೆ ನಾವು ಸ್ಟ್ರೆಂತ್, ಲಂಗ್ಸ್ ನ ಸ್ಟ್ರೆಂತ್ ಮಾಡ್ಬೇಕು ಫಸ್ಟ್. ನಾರ್ಮಲ್ ಉಸಿರಾಟನೆ, ಆದ್ರೆ ಅದು ಆಗ್ತಾರ ಆಕ್ಷನ್ ನಾವು ಅಬ್ಸರ್ವ್ ಮಾಡ್ಬೇಕು. ತುಂಬಾ ಪ್ರೆಸ್ ಮಾಡಕ್ ಹೋಗ್ಬೇಡಿ, ನಾರ್ಮಲ್ ಆಗಿ ಇಟ್ಬಿಡಿ ಸರ್. ಯಾರಿಗೆಲ್ಲ ನಮ್ಮ ಸೈಡು ಈ ಪಕ್ಕೆಗಳು ಕೂಡ ಉಸಿರಾಡ್ಬೇಕಾದ್ರೆ ಎಕ್ಸ್ಪೆಂಡ್ ಆಗುತ್ತೆ, ಶ್ರಿಂಕ್ ಆಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ, ಶ್ರಿಂಕ್ ಆಗುತ್ತೆ ಅಂತ ಇವತ್ತು ಗೊತ್ತಾಯ್ತು. ಯಾಕಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಇದೆಲ್ಲ ಆಕ್ಷನ್ ಆಗುತ್ತೆ. ಇದು ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಗಾಳಿ ಹೊರಗಡೆ ತಗೊಂಡಾಗ ಈ ಫುಲ್ ಚೆಸ್ಟ್ ಭಾಗ, ಪಕ್ಕೆಲುಗಳು, ಈ ಡಯಾಫ್ರಾಮ್ ಭಾಗ ಎಲ್ಲಾನು ಎಕ್ಸ್ಪೆಂಡ್ ಆಗುತ್ತೆ.
ಅಂದ್ರೆ ದೀರ್ಘವಾದ ಉಸಿರು ತಗೊಳ್ಳೋದು ಬಿಡೋದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆದ ನಿಯಮಬದ್ಧವಾದ ಉಸಿರಾಟನ ನಾವು ಆಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕೆಳಭಾಗಕ್ಕಾಯ್ತು, ಇಲ್ಲಿಗಾಯ್ತು, ಮಧ್ಯ ಲಂಗ್ಸ್ ಎಲ್ಲ ಕರೆಕ್ಟ್ ಆಗಾಯ್ತು. ಆಮೇಲೆ ಈ ಕತ್ತು ಭಾಗಕ್ಕೆ ಮಾಡ್ಬೇಕಲ್ವಾ, ಅದಕ್ಕೆ ನೋಡಿ ಈ ತರ ಕ್ರಾಸ್ ಹಾಕೊಂಡು ಈ ಕಾಲರ್ ಎಲ್ಬೋ ಅಂತ ಕರಿತೀವಿ. ಇಲ್ಲಿ ಮೂಳೆ ಇದೆಯಲ್ಲ ಇದನ್ನ ಕಾಲರ್ ಎಲ್ಬೋ ಅಂತ ಕರಿತೀವಿ. ಅದ್ರ ಮೇಲೆ ಈ ತರ ಬೆರಳುಗಳನ್ನ ಪ್ಲೇಸ್ ಮಾಡ್ಕೊಂಡು ಇವಾಗ ಉಸಿರಾಡಿ ನಿಧಾನಕ್ಕೆ ಇದು ಆಕ್ಷನ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ನಿಧಾನಕ್ಕೆ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಗೊತ್ತಾಯ್ತಾ? ಇದು ಕೂಡ ಮೇಲೆ ಕೆಳಗೆ ಆಗ್ತಿರೋದು. ಆಗ್ತಾ ಇದ್ಯಾ? ಎಸ್. ಯಾರಿಗ ಆಗ್ತಾ ಇರಲ್ಲ ಅವರು ಶಾರ್ಟ್ ಬ್ರೆತ್ ತಗೋತಾ ಇದೀರಾ ಅಂತ. Yes, sir. ತುಂಬಾ ಚಿಕ್ಕದಾಗಿ ಉಸಿರಾಡ್ತಾ ಇದೀರಾ, ಬರೀ ಇಷ್ಟೇನೆ. ಇಷ್ಟ ತರ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗದೇ ಇಲ್ಲ, ಯಾವ್ದು ಆಕ್ಷನ್ ಆಗ್ತಿರೋದೇ ಗೊತ್ತಾಗ್ತಿಲ್ಲ. ಈ ತರ ಆಕ್ಷನ್ ಮಾಡ್ಬೇಕು, ಪ್ರತಿಯೊಂದು ಭಾಗನ ಆಕ್ಷನ್ ಮಾಡ್ಬೇಕು. ಇದನ್ನೇ ಹೇಳೋದು ನಾವು ಸರಿಯಾದ ರೀತಿಯಲ್ಲಿ ಉಸಿರಾಟ ಆಡೋದು ಅಂತ. ಇದನ್ನ ಆಡದೇ ಇರೋದಕ್ಕೆ, ಸರಿಯಾದ ರೀತಿಯಲ್ಲಿ ಉಸಿರಾಟ ಆಡದೇ ಇದ್ರೆ ಎಲ್ಲ ರೋಗಗಳಿಗೂ ಅದೇ ಮೂಲ ಕಾರಣ. ನೀವು ಯೋಗ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಯಾವ್ದು ವರ್ಕ್ ಆಗೋದಿಲ್ಲ ಉಸಿರಾಟ ಸರಿಯಾಗಿ ಆಡ್ಲಿಲ್ಲ. ಅಷ್ಟು ಮಹತ್ವ ಇದೆ ಉಸಿರಾಟಕ್ಕೆ. ಈಗ ಯಾಕೆ ಅಷ್ಟು ಮಹತ್ವ ಇದೆ? ಈಗ ನಾನು ನನ್ನ ದೇಹದಲ್ಲಿ ಉಸಿರಿದ್ರೆ ನಾನು ಏನಂತೀರ ನೀವು? ಲೋಕೇಶ್ ಅಂತ ಕರಿತೀರಾ, ಇನ್ನೊಂದು ಮತ್ತೊಂದು ಎಲ್ಲ ಕರಿತೀರಾ. ಅದೇ ನನ್ನ ದೇಹದಲ್ಲಿ ಉಸಿರಿಲ್ಲ ಅಂದ್ರೆ ಡೆಡ್ ಬಾಡಿ. ಅಷ್ಟೇ, ಹೆಸರಿಲ್ಲ, ಏನಿಲ್ಲ ಅದಕ್ಕೆ. ಸೊ ಒಬ್ಬ ಉಸಿರಾಡೋ ವ್ಯಕ್ತಿ ಜೀವಂತ ಇದ್ದಾನೆ, ಪ್ರಾಣ. ಇಲ್ಲ ಅದು ಎಣ, ಇಲ್ಲ ಅಂದ್ರೆ ಅದು ಎಣ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಪ್ರಾಣ, ಎಣ. ಸೊ ಹಂಗಾದ್ರೆ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತ ರೆಪ್ರೆಸೆಂಟ್ ಮಾಡೋದೇ ಯಾವುದು? ನಮ್ಮ ಬ್ರೆತ್, ನಮ್ಮ ಉಸಿರಾಟ. ಸೊ ಅಲ್ಲಿಗೆ ಉಸಿರಾಟಕ್ಕೆ ಮಹತ್ವ ಇದೆಯಲ್ವಾ? ಇದೆ ಸರ್. ತುಂಬಾ ಅದ್ಭುತವಾದ ಮಹತ್ವ ಇದೆ. ಸೊ ಇನ್ನೊಂದು ಲಾಸ್ಟ್ ಎಕ್ಸರ್ಸೈಸ್ ನೋಡಿ, ಈ ತರ ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕ್ಬೇಕಾದ್ರೆ ಕೈ ಹಿಂಗೆ ಬರ್ಬೇಕು. ಉಸಿರು ಒಳಗಡೆ ಹೇಳ್ಕೋಲ್ಲ, ಉಸಿರು ನೋಡಿ ಹಿಂಗಿದೆಯಲ್ಲ, ಉಸಿರು ತಗೋಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡಿ, ಬಿಡ್ಬೇಕಾದ್ರೆ ಹತ್ರ ಬನ್ನಿ, ಕ್ಲೋಸ್ ಬನ್ನಿ ಅಷ್ಟೇ. ತುಂಬಾ ಹಿಂದಕ್ಕೆಲ್ಲ ಹೋಗ್ಬೇಡಿ, ಕೈ ತಗೊಂಡು ಶೋಲ್ಡರ್ ಲೆವೆಲ್ ಅಷ್ಟೇ ಬರ್ಬೇಕು, ಆಯ್ತಾ? ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಕೈ ಹತ್ರ ತಗೋಬಹುದು. ಗೊತ್ತಾಯ್ತಲ್ಲ? ಏನಾದ್ರು ಕನ್ಫ್ಯೂಷನ್ ಇದ್ರೆ ಕೇಳಿ. ಉಸಿರು ತಗೋಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಉಸಿರು ಬಿಡ್ಬೇಕಾದ್ರೆ ಕ್ಲೋಸರ್ ಬರ್ಬೇಕು.
ಇದನ್ನ ಮಿನಿಮಮ್ ಒಂದು 15 ನಿಮಿಷ ಪ್ರಾಕ್ಟೀಸ್ ಮಾಡಿ ಎಲ್ಲಾನು. ಯಾವಾಗ ಫ್ರೀ ಇರ್ತೀರಾ ಅವಾಗ, ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಇದನ್ನ ಎಲ್ಲಿದ್ದಾಗ್ಲೂ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು, ಆಯ್ತಾ? ಊಟ ಆದ ತಕ್ಷಣ ಕೂಡ ಮಾಡಬಹುದಲ್ವಾ ಸರ್? ಹೌದೌದು, ತೊಂದ್ರೆ ಇಲ್ಲ, ಮಾಡ್ಬೋದು. ಹ್ಮ್ ಬಟ್ ಊಟನೇ ಎಷ್ಟು ಮಾಡ್ಬೇಕು? ಹೊಟ್ಟೆ ತುಂಬಾ ಯಾವತ್ತು ಊಟ ಮಾಡ್ಬಾರ್ದಲ್ವಾ? ಹ್ಮ್ ನನಗೆ ಏನಪ್ಪ ಇಷ್ಟು ತಿನ್ಬಿಟ್ಟೆ ಅನ್ನೋ ಲೆವೆಲ್ಗೆ ಯಾವತ್ತು ಊಟ ಮಾಡಬಾರ್ದು. ಚೆನ್ನಾಗಿತ್ತು ಅಂತೇಳಿ ಚೆನ್ನಾಗಿ ತಿನ್ಬಿಟ್ಟಿದೀನಿ ಅಂತಲ್ಲ, ಸ್ವಲ್ಪ ನಮ್ಮ ಊಟ ಯಾವತ್ತು ಇನ್ನೂ 4-5 ತುತ್ತು ತಿನ್ಬೇಕು ಅನ್ನೋಷ್ಟ್ರಲ್ಲಿ ನಿಲ್ಲಿಸ್ಬಿಡ್ಬೇಕು, ಆಯ್ತಾ? ಹ್ಮ್ ಯಾವಾಗಲೂ ಈ ಗಾಡಿಗಳಿಗೆ ಫುಲ್ ಟ್ಯಾಂಕ್ ಇರ್ತಾರಲ್ಲ, ಆ ತರ ಫುಲ್ ಟ್ಯಾಂಕ್ ಪದ್ಧತಿ ಇಲ್ಲ ನಮ್ಮಲ್ಲಿ. ಫುಲ್ ಟ್ಯಾಂಕ್ ಮಾಡಂಗಿಲ್ಲ ಯಾವುದೇ ಕಾರಣ. ಓಕೆ. ಸೊ ಇದು ಜೀವಮಯ ಕೋಶ. ಏನಂತ ಕರಿತೀವಿ ಅಂದ್ರೆ, ಇದಕ್ಕೆ ಜೀವಮಯ ಕೋಶದ ವ್ಯಾಯಾಮಗಳು. ಇದರಿಂದ ಜೀವಮಯ, ಇಡೀ ದೇಹದಲ್ಲಿ ಜೀವಮಯ ಅಂದ್ರೆ ಪಾದದಿಂದ ನೆತ್ತಿಯ ಭಾಗದವರೆಗೂ ಏನಿದೆ, ಜೀವಮಯ ಇದೆ ತಾನೆ, ಪ್ರಾಣ ಇದೆ ತಾನೆ. ಸೊ ಹೌದು. ಅದಕ್ಕೆ ಸಂಬಂಧಪಟ್ಟ ಇದು. ನೆಕ್ಸ್ಟ್ ನೀವು ಮೆಡಿಟೇಷನ್ ಮಾಡಿಸಿರಲ್ಲ ಮೇಡಮ್, ಹಾ ಸರ್. ಅದು ಆನಂದಮಯ ಕೋಶದ್ದು. ಹ್ಮ್ ಮನೋಮಯ, ಆನಂದಮಯ ಕೋಶಕ್ಕೆ ಸಂಬಂಧಪಟ್ಟ ಎಕ್ಸರ್ಸೈಸ್ ಪ್ರಾಣಮಯ, ಮೆಡಿಟೇಷನ್. ಫಸ್ಟ್ ಇಲ್ಲಿ ಅನ್ನಮಯ, ಇದು ಜೀವಮಯ, ಅನ್ನಮಯ, ಪ್ರಾಣಮಯ. ಕೋಶ, ಪ್ರಾಣಮಯ ಕೋಶಕ್ಕೆ ಸಂಬಂಧಪಟ್ಟ 3 ಇಲ್ಲಿ, ಇನ್ನೆರಡು ಧ್ಯಾನದಲ್ಲಿ, ಹ್ಮ್ ಆಯ್ತಾ? ಹ್ಮ್ ಈ ಎಕ್ಸರ್ಸೈಸ್ ಗಳು ಮಾಡೋದ್ರಿಂದ ಈ 3 ಆಕ್ಟಿವೇಟ್ ಆಗ್ತವೆ, ಈ 3 ಚೆನ್ನಾಗ್ ಆಗ್ತವೆ. ಇದೆಲ್ಲ ಆದ್ಮೇಲೆ ಸಿಗ್ಬೇಕಾಗಿರೋದು ಫೈನಲ್ ಆಗಿ ಜ್ಞಾನ ಮತ್ತೆ ಆನಂದ ಅಲ್ವಾ? ಹ್ಮ್ ಅದೆಲ್ಲಿಂದ ಸಿಗುತ್ತೆ? ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ, ಕನೆಕ್ಟ್ ಆದಾಗ ಅದೆಲ್ಲ ಸಿಗುತ್ತೆ ಅಲ್ವಾ? ಹೌದು. ಕನೆಕ್ಟ್ ಆಗಿದ್ರೆ ಸುಮ್ನೆ ಕೂತ್ಕೊಂಡು ಕನೆಕ್ಟ್ ಆಗ್ತೀವಾ? ಇಲ್ಲ, ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಅದ್ರ ಜೊತೆ ಮಾತಾಡ್ತೀವಿ, ಅದ್ರ ಜೊತೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಕ್ಕೆ ನಮ್ಮನ್ನ ನಾವು ತಯಾರಿ ಮಾಡ್ಕೋತೀವಿ, ಅಥವಾ ಮೆಡಿಟೇಷನ್ ಮಾಡ್ತೀವಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟ್ ಮಾಡ್ಕೋತೀವಿ. ಫಸ್ಟ್ ಆಫ್ ಆಲ್ ನಾವೇನೇ ಅಫರ್ಮೇಶನ್ ಇನ್ನೊಂದು ಮಾಡ್ಬೇಕಾದ್ರೆ ಫಸ್ಟ್ ಮೈಂಡ್ ಪ್ರಿಪೇರ್ ಮಾಡ್ಬೇಕು, ನಾವು ಪ್ರಿಪೇರ್ ಆಗೋದಲ್ಲ. ಮೈಂಡ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೆಡಿ ಆಗ್ಬೇಕು. ಇಲ್ಲಿ ಎಷ್ಟೋ ಜನ ಫೇಲ್ ಆಗೋದಕ್ಕೆ ಕಾರಣನೇ ಅದು. ಯಾಕಂದ್ರೆ ಯಾವ್ದೋ ಒಂದು ಅವ್ರದ್ದು ಫ್ಲಾಶ್ ಬ್ಯಾಕ್ ಏನೋ ಇರುತ್ತೆ, ಅದನ್ನ ಇಟ್ಕೊಂಡು ಅದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಬಿಟ್ರೆ ಅವ್ರ ಆ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟೇ ಮಾಡ್ಕೊಳ್ಳಲ್ಲ. ನೀವು ಅಫರ್ಮೇಶನ್ ಮಾಡ್ಬೇಕಾದ್ರೆ ನಿಮ್ಮ ಪ್ರೆಸೆಂಟ್ ಮೈಂಡ್ ಅಲ್ಲ, ಪ್ರೆಸೆಂಟ್ ಮೈಂಡ್ ಇಂದ ಮಾಡಬೇಡಿ, ವರ್ಕ್ ಆಗಲ್ಲ. ಸೊ ಎಲ್ಲ ಸಿಗ್ನಲ್ಸ್ ಅಲ್ಲಿಗೆ ಹೋಗ್ಬೇಕು. ಯಾಕೆಂದ್ರೆ ನಿಮಗೆ ಏನ್ ಬೇಕು ಅದನ್ನ ತಗೊಂಡ್ ಬಂದ್ ಕೊಡೋ ಶಕ್ತಿ ಇರೋದು ಅದಕ್ಕೆ. ಇವಾಗ ಎಷ್ಟೋ ಜನ ರಿಸಲ್ಟ್ ಬಂದಿರಲ್ಲ ಅಲ್ವಾ ಮೇಡಮ್? ತುಂಬಾ ಜನ ರಿಸಲ್ಟ್ ಬಂದಿರಲ್ಲ. ಸೊ ಯಾಕೆ ಗೊತ್ತಿಲ್ಲ ಅಂತ ಯಾರು ಯೋಚನೆ ಮಾಡೋದಿಲ್ಲ. ನಾವು ಮಾಡ್ಬೇಕಾಗಿರೋದು ಇಲ್ಲಿಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವೆಲ್ಲಾನು ಸ್ಟೋರ್ ಮಾಡ್ಬೇಕು, ಎಲ್ಲ ಡೈರೆಕ್ಷನ್ಸ್ ಅಲ್ಲಿಗೆ ಹೋಗ್ಬೇಕು. ಯಾಕೆಂದ್ರೆ ಈ ನಮ್ಮ ಪ್ರೆಸೆಂಟ್ ಮೈಂಡ್ ಇದೆಯಲ್ಲ, ಇದು ಹುಚ್ಚು ಕುದುರೆ ತರ ಇದು. ಒಂದೊಂದು ನಿಮಿಷಕ್ಕೆ, ಒಂದೊಂದು ಸೆಕೆಂಡ್ಗೆ ಬದಲಾಗ್ತಾನೆ ಇರ್ತದೆ ಮೈಂಡ್ ಸೆಟ್. ಬಟ್ ಅದು ಹಂಗಲ್ಲ, ಅದು ನೀವೇನು ಕೊಡ್ತೀರಾ ಅದನ್ನೇ ಫೀಡ್ ಮಾಡ್ಕೊಳುತ್ತೆ. ಓಕೆ, ಮೇಡಮ್ ಹೇಳ್ದಂಗೆ ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ಅಂತ ನೀವು ಹೇಳ್ತಾ ಇದ್ರೆ ಅದು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಸೊ ಫಸ್ಟ್ ಹಳೇದು ಏನೇ ಇರ್ಲಿ ನಡೆದಿರ್ಲಿ, ಯಾವುದೇ ತರದ ಒಂದು ದುಃಖದ ವಿಷಯ ನಡೆದಿರ್ಲಿ, ಕಷ್ಟದ ವಿಷಯ ನಡೆದಿರ್ಲಿ, ಅಥವಾ ಏನೋ ಹೇಳ್ತಿಲ್ಲ ಹೇಳ್ತಾರಲ್ಲ, ನನಗ್ ಬಂದಿರೋ ಕಷ್ಟ ಬೇರೆ ಯಾರಿಗಾದ್ರೂ ಬಂದಿದ್ರೆ ಬದುಕ್ತಾನೆ ಇರ್ಲಿಲ್ಲ ಅಂತ. ಆದ್ರೂ ಬದುಕಿದೀವಲ್ಲ, ಅಲ್ಲಿಗೆ ಅದೇನ್ ಕಷ್ಟ? ಅದು ಬರ್ಬೇಕಾಗಿರೋ ಕಷ್ಟನೇ. ಇನ್ನೊಂದು ಯಾವತ್ತು ಅರ್ಥ ಮಾಡ್ಕೊಳ್ಳಿ, ಆನೆ ಕಷ್ಟ ಆನೆಗೆ, ಇರ್ಬೇಕು ಕಷ್ಟ ಇರುವೆಗೆ. ಏನಿದ್ರ ಅವರವರ ಕೆಪಾಸಿಟಿ ಮೇಲೆ ಅವ್ರಿಗೆ ಕಷ್ಟಗಳು ಬರ್ತವೆ ಅಂತ. ಒಂದು ಇರುವೆಗೆ ಎಷ್ಟು ಕಷ್ಟ ಕೊಟ್ರೆ ಅದು ತಡ್ಕೊಳತ್ತೋ ಭಗವಂತ ಅಷ್ಟೇ ಕಷ್ಟ ಕೊಡೋದು. ಒಂದು ಆನೆಗೆ ಎಷ್ಟು ಕಷ್ಟ ಕೊಟ್ರೆ ಅದು ತಡ್ಕೊಂಡು ಅದರಿಂದ ಹೊರಗಡೆ ಬರಕ್ ಸಾಧ್ಯ ಇದೆಯೋ ಅಷ್ಟೇ ಕಷ್ಟನೇ ಆನೆ ಕೊಡೋದು. ಆದ್ರೆ ಇದ್ರದ್ದು ಅದಕ್ಕೆ ಕೊಡೋದಿಲ್ಲ. ಆಮೇಲೆ ಜೀವನದಲ್ಲಿ ಯಾವುದೇ ತರದ ಸನ್ನಿವೇಶಗಳು ನಡೆದಿದ್ರು ಅದು ಎಲ್ಲ ನಮ್ಮ ಪೂರ್ವಾರ್ಜಿತ ಕರ್ಮದ ಪ್ರತಿಫಲವಾಗಿ ನಡೆಯುತ್ತವೆ. ಸೊ ನಡೀತವೆ ಕೂಡ ಮುಂದೆ ಫ್ಯೂಚರ್ ಅಲ್ಲಿ. ಅದನ್ನ ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಇರೋದು. ಇವತ್ತೆಲ್ಲ ನೋಡಿ, ಜೀವನದಲ್ಲಿ ಎಲ್ಲ ಉಲ್ಟಾ ಮಾಡ್ತಾ ಇದೀವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಹೆಂಗೆ, ಏನ್ ಉಲ್ಟಾ ಮಾಡ್ತಾ ಇದೀವಿ. ಇವಾಗ 2 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಈಗ ಯಾವ್ದಾದ್ರು ಒಂದು ಮಗು ಹುಟ್ಟಿದ್ರೆ ಏನ್ ಮಾಡುತ್ತೆ ಫಸ್ಟ್? ಅದು
ಅಳುತ್ತೆ. ಗೊತ್ತಲ್ವಾ? ಹ್ಮ್ ಅದೇ ಅದು ಸುತ್ತ ಜನ ನಾವೇನ್ ಮಾಡ್ತೀವಿ? ನಗ್ತೀವಿ. ನಗ್ತೀವಿ, ಖುಷಿ ಪಡ್ತೀವಿ ಅಲ್ವಾ? ಹ್ಮ್ ಅದೇ ಒಂದ್ ವ್ಯಕ್ತಿ ಸತ್ತೋದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ? ನಿರ್ಲಿಪ್ತತೆ, ಏನು ಇಲ್ಲ, ಆಕ್ಷನ್ ಇಲ್ಲ, ಏನಿಲ್ಲ, ಹಂಗೆ ಆರಾಮಾಗಿರ್ತಾನೆ. ಆಯ್ತಾ? ಆ ವ್ಯಕ್ತಿ ದೇಹ. ಅದೇ ಸುತ್ತ ಇರೋನು ಅಳ್ತಾ ಬಾಯ್ ಬಿಡ್ಕೊತಿದ್ದ. ಅಲ್ಲಿಗೆ ಉಲ್ಟಾ ಇದು. ನಾವಿಲ್ಲಿ ಬಂದಿರೋದು ಪರ್ಮನೆಂಟ್ ಆಗಿರಕ್ಕಲ್ಲ. ಈ ಸತ್ಯ ಯಾರು ಎಷ್ಟೋ ಜನ ಗೊತ್ತಿಲ್ಲ. ಈ ಸತ್ಯ ನಾವೆಲ್ಲ ಇದರಿಂದ ಬಿಟ್ಬಿಟ್ಟಿದೀವಿ. ಓ ಇಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಮಗ್ ಬೇಕು ಇರೋದನ್ನ, ಬೇಡದೆ ಇರೋದನ್ನ ಏನೇನೋ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ದಯವಿಟ್ಟು ಮಾಡಬೇಡಿ. ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡಿ. ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡಿ. ಆದ್ರೆ ಅದನ್ನ ನ್ಯಾಯಯುತವಾಗಿ ಮಾಡಿ, ಧರ್ಮಯುತವಾಗಿ ಮಾಡಿ. ಏನ್ ಧರ್ಮ ಅಂದ್ರೇನು? ಪರೋಪಕಾರಂ ಇದಂ ಧರ್ಮಂ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಅದನ್ನ ಕರೆಕ್ಟ್ ಟ್ರ್ಯಾಕ್ ಅಲ್ಲೇ ಮಾಡ್ಬೇಕು. ಇವತ್ತು ನಾನ್ ಮೊನ್ನೆ ಒಂದ್ ದಿವಸ ಹೇಳಿದೆ ನಿಮ್ಗೆ, ಧ್ಯಾನ, ದಾನ, ದೇವತಾ ಕಾರ್ಯಗಳು ಮಾಡ್ಬೇಕು ಅಂತ. ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ? ನೀವೊಂದು ₹1 ದಾನ ಮಾಡ್ಬೇಕು ಅಂದ್ರೆ ಅದು ನಿಮ್ಮ ಅರ್ಜನೆ ಆಗಿರ್ಬೇಕು ಅದು. ಸೊ ಹಂಗಾಗಿ ದಯವಿಟ್ಟು ಉಲ್ಟಾ ಬೇಡ. ಈಗ ಒಬ್ರು ನಾವು ಅನಾರೋಗ್ಯವಂತರಾಗಿ 100 ವರ್ಷ ಬದುಕ ಅಗತ್ಯ ಏನಿದೆ? ಬೇರೆ ಏನಿದೆ ಹೇಳಿ? ಕೊಟ್ಕೊಂಡು ಈಗ ನಿಮ್ಗೆ ಆರೋಗ್ಯನೇ ಸರಿ ಇಲ್ಲ, 100 ವರ್ಷ ಬದುಕ್ತೀರಾ, ಏನ್ ಪ್ರಯೋಜನ ಏನು? ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು. ಹಾ, ಅದಕ್ಕೆ ನಮ್ಗೇನ್ ಬೇಕು, ಸ್ವಯಂ ನಮ್ಗೇನ್ ಬೇಕು ಅದನ್ನ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ಬೇಕು. ಆ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಬಿಟ್ಟು ಅದನ್ನ ಅದ್ರ ಕಡೆನೆ ಗಮನ ಇರ್ಬೇಕು. ಅದ್ರ ಕಡೆನೆ ನಮ್ಮ ಇದಿರ್ಬೇಕು, ಗುರಿ ಇರ್ಬೇಕು. ಸೊ ಅದನ್ನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಮೊದಲು ಆರೋಗ್ಯ, ಆಮೇಲೆ ಆನಂದ. ಆರೋಗ್ಯ ಬಂದ್ರೆ ಆನಂದ ಅದೆಷ್ಟೇ ಬರುತ್ತೆ. ನೀವು ಆನಂದವಾಗಿದ್ರೆ ಹಣ ನಿಮ್ಗೆ ಹುಡ್ಕೊಂಡ್ ಬರುತ್ತೆ. ಖುಷಿಯಾಗಿದ್ರೆ ದುಡ್ಡು ಹುಡ್ಕೊಂಡು ಬರುತ್ತೆ. ನೀವು ಹೊರಗೆ ತರದೇ ದುಡ್ಡಿಲ್ಲ ಅಂತ ಅಲ್ವಾ? ಇವಾಗ ನೀವು ಇವಾಗ ಎಲ್ರನ್ನ ಯಾರನ್ನಾದ್ರೂ ಕೇಳಿ, 100 ಜನದಲ್ಲಿ 90 ಜನ ಹೇಳೋ ಆನ್ಸರ್ ಏನ್ ಗೊತ್ತಾ? ಅಯ್ಯೋ ನಮ್ಗೆ ನಮ್ಮ ಹತ್ರ ದುಡ್ಡಿನ ಸಮಸ್ಯೆ, ನನ್ ಸಾಲ ಇದೆ ದುಡ್ಡಿಲ್ಲ, ಸಾಲ ಇದೆ ದುಡ್ಡು ಇಲ್ಲ, ದುಡ್ಡಿಲ್ಲ, ಇದೇ ತಾನೇ ಹೇಳ್ತೀವಿ. ಎಸ್ ಸರ್. ಖುಷಿಯಾಗಿದ್ರೆ ಅದೇ ಬರುತ್ತೆ. ಫಸ್ಟ್ ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ. ಚೇಂಜ್ ಮಾಡಬಾರ್ದು, ಅಟ್ರಾಕ್ಟ್ ಮಾಡ್ಬೇಕು ಅಂತ. ನಾವು ಯಾವುದರ ಹಿಂದೆ ಬೀಳ್ಬಾರ್ದು, ಅದೇ ನಮ್ಮ ಹತ್ರ ಬರೋವಾಗೆ ನಮ್ಮ ನಡವಳಿಕೆನ ಚೇಂಜ್ ಮಾಡ್ಕೋಬೇಕು. ಅಷ್ಟೇ ಅಷ್ಟೇ. ಹ್ಮ್ ಆಮೇಲೆ ಇನ್ನೂ ಒಂದು, ಈಗ ನಾವು ಅಫರ್ಮೇಶನ್ ಎಲ್ಲ ಮಾಡ್ತೀವಿ. ಹಂಗಾದ್ರೆ ನಾವ್ ಏನ್ ಅಫರ್ಮೇಶನ್ ಮಾಡಿದ್ರು ಕ್ಲಿಕ್ ಆಗುತ್ತಾ? ಸಾಧ್ಯ ಇದೆಯಾ? ಆದ್ರೆ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ದೊಂದು ಅಕೌಂಟ್, ಇವಾಗ ನಾವು ಹುಟ್ಟಿದ ತಕ್ಷಣ ನಮ್ದೊಂದು ಅಕೌಂಟ್ ಓಪನ್ ಆಗಿದೆ ಅಲ್ವಾ ಮೇಡಮ್? ಎಸ್ ಸರ್. ಸೊ ನಮ್ಮ ಕರ್ಮ, ಪಾಪ, ಪುಣ್ಯದೆಲ್ಲ ಒಂದು ಅಕೌಂಟ್ ಓಪನ್ ಆಗ್ಬಿಟ್ಟಿದೆ. ಸೊ ಇದು ಮೀರಿ ಏನಾದ್ರೂ ನಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತಾ ಅಥವಾ ಡೆಬಿಟ್ ಆಗುತ್ತಾ? ಅಂದ್ರೆ ನಮ್ ಇವಾಗ ಕಷ್ಟಗಳು ಎಲ್ಲ ಡೆಬಿಟ್ ಅಂದ್ರೆ ಹೋಗುತ್ತೆ, ಹೊರಗಡೆ ಹೋಗುತ್ತೆ, ಬರುತ್ತೆ, ಹೋಗುತ್ತೆ. ಕಷ್ಟ ಆದ್ರೂ ಕ್ರೆಡಿಟ್ ಆಗುತ್ತೆ, ಡೆಬಿಟ್ ಆಗುತ್ತೆ. ಖುಷಿನೂ ಕ್ರೆಡಿಟ್ ಆಗುತ್ತೆ, ಡೆಬಿಟ್ ಆಗುತ್ತೆ ಅಲ್ವಾ? ಅಂದ್ರೆ ಮೊದಲು ಬರುತ್ತೆ, ಇರುತ್ತೆ, ಹೋಗುತ್ತೆ. ಅದೇ ತರ ಎಲ್ಲದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಂದ್ಮೇಲೆ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಯಾವುದು ಬಂದ್ರು ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನ ಕಲಿಯೋದೇ ಇದ್ರಲ್ಲಿ ಧ್ಯಾನದಿಂದ ಅದನ್ನೇ ಕಲಿಯೋದು. ನಾವು ಮಾಡೋ ಮೆಡಿಟೇಷನ್ ಇಂದ ನಮ್ಮ ಈ ಕ್ರೆಡಿಟ್ ಟು ಡೆಬಿಟ್ ಪ್ರೋಸೆಸ್ ಅಲ್ಲಿ ನಾವು ಓವರ್ ರಿಯಾಕ್ಟ್ ಆಗ್ಬಾರ್ದು. ಆಮೇಲೆ ಅದ್ರ ಜೊತೆಗೆ ಈಗ ನಮ್ಗೆ ತಿಂಗಳಿಗೆ ₹1,00,000 ಸಂಪಾದನೆ, ₹1,00,000 ಸಂಪಾದನೆ ಅಂತ ಭಗವಂತ ಫಿಕ್ಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ನಮ್ಗೆ ಅಷ್ಟೇ ಬರೋದಾ? ಖಂಡಿತ ಅಷ್ಟೇ ಬರೋದು. ಆದ್ರೆ ಬೇರೆ ನಾವೆಲ್ಲ ಈ ಅಫರ್ಮೇಶನ್ಸ್ ಇನ್ನೊಂದು ಮತ್ತೊಂದು ಮಾಡಿದಾಗ ಬೇರೆ ಎಲ್ಲ ಇನ್ನೊಂದು ಬೋನಸ್ ಅಥವಾ ಇಂಟ್ರೆಸ್ಟ್ ಅಂತ ಆಡ್ ಆಗತ್ತೆ. ಅದನ್ನ ಆಡ್ ಮಾಡ್ಕೊಳಕ್ ನಾವು ರೆಡಿ ಆಗ್ಬೇಕು. ಇಲ್ಲ ಏನಾಗುತ್ತೆ ಗೊತ್ತಾ, ಚಾರ್ಜಸ್ ಅದು ಇದು ಅಂತ ಡಿಡಕ್ಟ್ ಆಗಿ ಬರೋದೇ ಮತ್ತೆ ತಿರ್ಗಾ 90,000 ಬಂದ್ಬಿಡುತ್ತೆ. ನಾವು ಬರ್ಬೇಕಾಗಿರೋದು 1,00,000 ನಮ್ಗಿದೆ ಅಂತಂದ್ರೆ ಅದಕ್ಕೆ ಬೋನಸ್ ಅಥವಾ ಇನ್ನೊಂದು ಮತ್ತೊಂದು ಚಕ್ರ ಬಡ್ಡಿ ಎಲ್ಲ ಆಡ್ ಮಾಡಿ ತಗೋಬೇಕು. ಆಡ್ ಮಾಡಿ ತಗೊಳೋದಕ್ಕೆ ಇವೆಲ್ಲ ಮಾಡ್ಬೇಕು. ಅರ್ಥ ಆಯ್ತು ಅನ್ಕೋತೀನಿ.
ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹ್ಮ್ ಇಲ್ಲ ಅಂದ್ರೆ ESI PF ಅದು ಇದು ಪೆನಾಲ್ಟಿ ಅಂತ ಕಟ್ ಮಾಡ್ಬಿಟ್ಟು 1,50,000 ಕೊಡ್ತಾರೆ. ಹೌದು, ಸುಮ್ನೆ ಚೆಕ್ ಬೌನ್ಸ್ ಇದಾಕೊಂಡು ಇಂಟ್ರೆಸ್ಟ್ ನಮ್ಗೆಲ್ಲ ಪೆನಲ್ಟಿ ಹಾಕ್ಸ್ಕೊಳ್ಳಬಹುದು. ಪ್ರೋಸೆಸ್ ಸರಿಯಾಗಿದ್ರೆ ಅಕೌಂಟ್ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇದ್ರೆ ಯಾಕೆ ಪೆನಲ್ಟಿ ಬೀಳುತ್ತೆ? ಸೊ ಎಸ್. ನಮ್ಗೇನ್ ಬರ್ಬೇಕು ಅದನ್ನ ಈಸಿಯಾಗಿ ತಗೊಳ್ಳಿ ನೀವು. ಅದಕ್ಕೆ ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಈಗ ನಾವು ಸಪೋಸ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಚೆಕ್ ಕೊಡ್ತೀವಿ ಯಾರಿಗೂ, ಬಿಡು ನೋಡಿದ್ರಾಯ್ತು, ಅಲ್ಲಿಗೇನಾದ್ರ ಅರ್ಥ ಇಗ್ನೋರ್ ಮಾಡ್ತಾ ಇದೀರಾ, ನೆಗ್ಲೆಕ್ಟ್ ಮಾಡ್ತಾ ಇದೀರಾ. ಹ್ಮ್ ಸೊ ನೀವು ಕೊಡ್ಬೇಕಾದ್ರೆ ನೀವು ಅದು ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಿಮಗ್ ಬರ್ಬೇಕಾದಾಗ ಕರೆಕ್ಟ್ ಆಗಿ ಬರಲ್ಲ. ಹಾ ಸೊ ಇದು ನಾವೇನ್ ಹೇಳ್ತಾ ಇದೀವಿ, ಪ್ರೋಸೆಸ್ ಸರಿಯಾಗಿರ್ಲಿ, ಕೊಡ್ಬೇಕಾದ್ರೂ ಕರೆಕ್ಟ್ ಆಗಿರ್ಬೇಕು, ಬರೋದನ್ನು ಮಾತ್ರ ಒಂದು ಪೈಸಾನು ಮಿಸ್ ಆಗದೆ ಇನ್ನ ಎಕ್ಸ್ಟ್ರಾ ಆಡ್ ಮಾಡೇ ತಗೋಬೇಕು, ಯಾವಾಗ್ಲೂ ಅಡಿಷನ್ ಮಾಡೇ ತಗೋಬೇಕು ನಾವು. ಎಸ್. ಸೊ ಅಡಿಷನ್ ಮಾಡಕ್ ತಗೊಳೋದಕ್ಕೇನೆ ನಾವು ಕೇಳ್ತಾ ಇದೀವಿ, ಯಾಕೆ ಕೊಡ್ತಾ ಇಲ್ಲ ನೀನು, ಕೊಡು ನಮ್ಗೆ ಅಂತ ಕೇಳ್ತಾ ಇದೀವಿ, ಹ್ಮ್ ಬಿಡಬಾರ್ದು ಕೊಡೋವರು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಓಂಕಾರವನ್ನ ಮಾಡಿಸ್ಬಿಡ್ತೀರಾ, ಆಮೇಲೆ ಸ್ಟಾರ್ಟ್ ಮಾಡ್ಲಾ? ಮಾಡಿಸ್ಬಿಡ್ಲಾ? ಹಾ. ಮಾಡ್ಸೋಣ, ಓಂಕಾರ ಮಾಡ್ಸೋಣ. ನಿಧಾನವಾಗಿ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಂಡು ಆ ಮ ಅಂತ 3 ಸಾರಿ, ಆಮೇಲೆ ಓಂಕಾರನ ಒಂದು 4 ಸಾರಿ ಮಾಡಿ. ಮೇಡಮ್ ಸ್ಟಾರ್ಟ್ ಮಾಡಿಸಿ. ಓಕೆ ಸರ್, ಎಲ್ಲರೂ ಆರಾಮಾಗಿ ತಮ್ಮ ತಮ್ಮ ಕಣ್ಣುಗಳನ್ನ ಮುಚ್ಚಿ ಹಾಗೇ ಕೂತಿರಿ. ಈಗ ನಾನು ಹೇಳುವಂತ ವಾಕ್ಯವನ್ನ ಕಲ್ಪನೆ ಮಾಡಿಕೊಂಡು, ವಿಜುವಲೈಸೇಷನ್ ಅಂತಾರೆ, ನೀವೇ ಅದು ಆಗಿರ್ಬೇಕು. ನಾನೇನೇನು ಹೇಳ್ತೀನಿ ಅದೆಲ್ಲ ನಿಮ್ಮ ಹತ್ರ ಇದೆ, ಮತ್ತೆ ನೀವು ಆ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀರಾ ಅನ್ನೋ ಒಂದು
ಥಾಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ, ಲೋಕೇಶ್ ಸರ್ ಹೇಳ್ದಂಗೆ ಬರೀ ಕಲ್ಪನೆ ಮಾಡ್ಕೊಳ್ಳೋದಲ್ಲ, ಅದನ್ನ ನಿಮ್ಮ ತಲೆಗೆ ಹಾಕೋಬೇಕು. ಓಕೆನಾ? ಈಗ ನಿಧಾನವಾಗಿ ಉಸಿರಾಟವನ್ನ ಮಾಡಿ. ಈಗ ಒಂದು ಔಟಿಂಗ್ ಹೋಗೋಣ. ನೀವು ನಿಧಾನವಾಗಿ ನಿಮ್ಮ ಮನೆಯಿಂದ ಹೊರಗೆ, ಅಂದ್ರೆ ಒಂದು ಸಮುದ್ರದ ದಡಕ್ಕೆ ಬಂದು ಕೂತಿದ್ದೀರಿ. ಸಮುದ್ರವನ್ನು ನಿಮ್ಮ ಕಣ್ಮುಂದೆ ಬರಬೇಕು. ಎಲ್ಲಿಂದ ಎಲ್ಲಿಗೆ ಕಣ್ಣಾಯಿಸಿದ್ರು ಬರೀ ನೀರೇ ಕಾಣಿಸ್ತಾ ಇರುತ್ತೆ, ನೀರೇ ಕಾಣಿಸ್ತಾ ಇರುತ್ತೆ. ಸಮುದ್ರದ ದಡದಲ್ಲಿ ಬಂದು ಕೂತಿದ್ದೀರಿ. ನಾನು ಜಲತತ್ವ ಅಂತ ಹೇಳ್ತೀನಿ, ನೀರಿಗೆ ಏನು ಹೇಳಿದ್ರು ಅದು ಸಕ್ಸಸ್ ಆಗುತ್ತೆ ಅಂತ ಒಂದು ಸಮುದ್ರದ ದಡದಲ್ಲಿ ಸಣ್ಣ ಸಣ್ಣ ಮರಳು, ಮರಳಿನ ಕಣಗಳ ಮೇಲೆ ಕೂತಿದ್ದೀರಾ. ಕೈಗಳನ್ನ ಹಿಂದೆ ಬಾಗಿಸಿ, ಕಾಲುಗಳನ್ನ ಮುಂದೆ ಚಾಚಿ ಆರಾಮಾಗಿ ರಿಲ್ಯಾಕ್ಸ್ ಮೂಡಲ್ಲಿ ಕೂತಿದ್ದೀರಾ. ಆ ಸಮುದ್ರದ ದಡದಲ್ಲಿ ಬೆಳಗಿನ ಜಾವ 5:45, ಸೂರ್ಯ ಈ ಕಡೆಯಿಂದ ಹುಟ್ತಾ ಇದ್ದಾನೆ, ಸಮುದ್ರದ ವಿರುದ್ಧ ದಿಕ್ಕಿನಲ್ಲಿ ಹುಟ್ತಾ ಇದ್ದಾನೆ. ಆ ತಂಪಾದ ಗಾಳಿ, ನವಿರಾದ ಗಾಳಿ ನಿಮ್ಮ ದೇಹವನ್ನ ಆವರಿಸ್ತಾ ಇದೆ. ಅದು ದೇಹಕ್ಕೆ ಏನೋ ಒಂದು ಆನಂದಮಯವಾದ ತಂಪನ್ನ ನೀಡ್ತಾ ಇದೆ. ಈಗ ನೀವು ಆರಾಮಾಗಿ ಚಿಲ್ಡ್ ಆಗಿ ಕೂತಿದ್ದೀರಿ. ನಾನು ಹೇಳುವಂತ ಎಲ್ಲ ಶಬ್ದಗಳನ್ನು ನೀವು ಅನುಭವಿಸಿ. ಹಾಗೆ ಸಮುದ್ರದ ಅಲೆಗಳು ನಿಮ್ಮ ಕಾಲಿಗೆ ಬಂದು ಬಡಿತಾ ಇದೆ, ಆ ತಣ್ಣನೆಯ ಅನುಭವ. ಕಾಲಿಗೆ ನೀರು ಬಂದು ಬಡಿದಾಗ ನಿಮ್ಮ ಮನಸ್ಸಿಗೆ ಆಗುವಂತ ಅನುಭವ ಈಗ ನಿಮಗೆ ಆಗ್ತಾ ಇದೆ. ಆ ನೀರಿನ ಅಲೆ ನಿಮ್ಮ ಮನಸ್ಸಿಗೆ ಶಾಂತವನ್ನ ಉಂಟು ಮಾಡ್ತಾ ಇದೆ. ಆರಾಮಾಗಿ ಕೂತಿದ್ದೀರಿ. ಈಗ ನಾನು ಹೇಳುವಂತ ಶಬ್ದಗಳನ್ನ ಕಂಟಿನ್ಯೂ ಮಾಡಿ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ, ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಕಡೆ ಹಣ ಸುಲಭವಾಗಿ ಹರಿದು ಬರಲು ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ನಾನು ಹೇಳುವಂಥದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳಿ. ಹಣ ನಿಮ್ಮ ಕಡೆ ಬರ್ತಾ ಇರುವಾಗೆ ನಿಮ್ಮ ವಿಜುವಲೈಸೇಷನ್ ಇರಬೇಕು. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ, ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ, ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ, ವಿಶ್ವಶಕ್ತಿ ನಿಮ್ಮ ಪರವಾಗಿ ಕೆಲಸವನ್ನ ಮಾಡುತ್ತಾ ಇದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ.
ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರವಾದ ಐಶ್ವರ್ಯ ಹರಿದು ಬರುತ್ತಿವೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ಈಗ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ, ತುಂಬ ಹಣ ಬಂದಿದೆ, ಫೈನಾನ್ಷಿಯಲಿ ಫ್ರೀ ಆಗಿ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಇದ್ದೀರಾ ಅನ್ನೋ ಒಂದು ಭಾವನೆಗೆ ಬರಬೇಕು. ಅದೇ ರೀತಿ ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗಿದೆ. ನಾನು ಕಂಡಂಥ ಕನಸೆಲ್ಲ ರಿಯಲ್ ಆಗಿ ಚೇಂಜ್ ಆಗಿದೆ, ರಿಯಾಲಿಟಿಗೆ ಚೇಂಜ್ ಆಗಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್, ಪ್ರಾಸ್ಪೆರಿಟಿ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಸುಖ, ಸಂತೋಷ, ಆರೋಗ್ಯ, ಯಶಸ್ಸು, ಗೌರವ ಎಲ್ಲವನ್ನು ಕಳಿಸುತ್ತಿವೆ. ಸಂಪೂರ್ಣವಾದ ಜೀವನ ನನ್ನದಾಗಿದೆ. ಸಂಬಂಧಗಳಲ್ಲಿ ಬಾಂಧವ್ಯವಿದೆ, ಹಣಕಾಸಿನಲ್ಲಿ ಫ್ರೀಡಮ್ ಇದೆ, ಆರೋಗ್ಯದಲ್ಲಿ ಭಾಗ್ಯವಿದೆ. ಎಲ್ಲವನ್ನು ಅನುಭವಿಸಿ ನಾನು ಒಬ್ಬ ಸಕ್ಸಸ್ಫುಲ್, ಯಶಸ್ಸಿನ ವ್ಯಕ್ತಿಯಾಗಿ ಬದಲಾವಣೆಯಾಗಿದ್ದೇನೆ. ಅದೇ ಮೂಡಲಿರಿ. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹೇಗಿರ್ತಾರೆ ಆ ಒಂದು ಕಲ್ಪನೆ ನೀವನ್ನು ಮಾಡ್ಕೊಳ್ಳಿ. ಆ ಕಲ್ಪನೆಯಲ್ಲಿ 1 ನಿಮಿಷ ಇರಿ. ಆ ಸ್ಟೈಲು, ಆ ಗತ್ತು, ಆ ಗೌರವ, ಆ ಘನತೆ ನಿಮ್ಮಲ್ಲೂ ಕೂಡ ಬರಲಿ. ಒಂದು ಯಶಸ್ಸಿನ ವ್ಯಕ್ತಿ ಹೇಗೆ ನಡ್ಕೋತಾರೆ ಅದೇ ರೀತಿ ನೀವು ಕೂಡ ನಿಮ್ಮನ್ನ ನೋಡ್ಕೊಳ್ಳಿ. ಆ ಸಮುದ್ರದ ಹತ್ತಿರ ಆ ಜಲತತ್ವಕ್ಕೆ, ಆ ನೀರಿಗೆ ಹೇಳಿ, ಜೋರಾಗಿ ಕಿರಿಚಿ ಸಂತೋಷದಿಂದ ಹೇಳಿ, ಐ ಆಮ್ ಫೈನಾನ್ಷಿಯಲಿ ಫ್ರೀ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಟೋಟಲಿ ಸಕ್ಸಸ್ಫುಲ್ ಆಗಿದ್ದೇನೆ,
ನೆಮ್ಮದಿಯಾದ ಸಂಪೂರ್ಣವಾದ ಜೀವನವನ್ನು ಜೀವಿಸಿದ್ದೇನೆ ಅಂತ ಮನಸ್ಸು ಬಿಚ್ಚಿ ಖುಷಿಯಾಗಿ ನಗನಗ್ತಾ ಆ ಸಮುದ್ರ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ನೀರಿಗೆ, ಸಮುದ್ರಕ್ಕೆ ಹೇಳಿ ಐ ಆಮ್ ಟೋಟಲಿ ಫ್ರೀ. ಇಡೀ ನಿಮ್ಮ ಮೈ ಮನಸ್ಸು ಓಪನ್ ಆಗಿ ಹೇಳ್ಬೇಕು, ಐ ಆಮ್ ಟೋಟಲಿ ಫೈನಾನ್ಷಿಯಲಿ ಫ್ರೀ. ನನಗೆ ಬೇಕಾದಕ್ಕಿಂತ ಹೆಚ್ಚಿನ ಹಣ ಬಂದು ನನ್ನನ್ನು ಸೇರ್ತಾ ಇದೆ, ಅದನ್ನು ನಾನು ಜಾಣ್ಮೆಯಿಂದ ಬಳಸ್ತಾ ಇದ್ದೇನೆ, ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. 1000ವನ್ನ 10,000, 10,000ವನ್ನ ಲಕ್ಷ, ಲಕ್ಷವನ್ನ 10 ಲಕ್ಷ, 10 ಲಕ್ಷವನ್ನ ಕೋಟಿ ಮಾಡುವ ಕಡೆ ನಾನು ಗಮನವನ್ನು ಹರಿಸ್ತಾ ಇದ್ದೇನೆ. ಪ್ರತಿ ದಿನ ಪ್ರತಿ ಕ್ಷಣ ನನಗೆ ಒಳ್ಳೆ ಒಳ್ಳೆ ಅವಕಾಶಗಳು ಬಂದು ಸೇರ್ತಾ ಇದೆ. ಆ ಅವಕಾಶಗಳನ್ನು ಜಾಣ್ಮೆಯಿಂದ, ಒಳ್ಳೆಯ ಮನಸ್ಸಿನಿಂದ, ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೋತಾ ಇದ್ದೇನೆ. ಬೇಡದ ವಿಷಯಗಳು ನನ್ನ ತಲೆನಲ್ಲೇ ಬರ್ತಾ ಇಲ್ಲ, ಬಿಕಾಸ್ ನನಗೆ ಅಷ್ಟು ಟೈಮ್ ಇಲ್ಲ. ಅಷ್ಟೊಂದು ಬ್ಯುಸಿಯಾಗಿದ್ದೇನೆ, ಅಷ್ಟೊಂದು ಸಕ್ಸಸ್ಫುಲ್ ಆಗಿದ್ದೇನೆ, ಯಶಸ್ಸಿನ ಜೀವನ ನನ್ನದಾಗಿದೆ. ಥ್ಯಾಂಕ್ ಯು ಅಂತೇಳಿ ಆ ನೀರಲ್ಲಿ ಕುಣಿದಾಡಿ, ಸಮುದ್ರದ ನೀರಲ್ಲಿ ಕುಣಿದಾಡಿ ಒಂದು ಸಾರಿ ಮುಳುಗಿ ಎದ್ದೇಳಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಂಥ ಒಂದು ಜೀವನ, ಇಂಥ ಒಂದು ಆರೋಗ್ಯ, ಇಂಥ ಒಂದು ಸಂಬಂಧವನ್ನು ನನಗೆ ಕೊಟ್ಟಿದ್ದಕ್ಕೆ ಐ ಆಮ್ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೇನೆ, ತುಂಬ ಮನಸ್ಸಿಗೆ ಖುಷಿಯಾಗಿದೆ, ಆಹ್ಲಾದಕರವಾಗಿದ್ದೇನೆ. ಯಾರಿಗೆ ಥ್ಯಾಂಕ್ ಯು ಹೇಳಬೇಕು ಅವರಿಗೆಲ್ಲ ಥ್ಯಾಂಕ್ ಯು ಹೇಳಿ. ಈ ನಿಮ್ಮ ಯಶಸ್ಸಿಗೆ ಕಾರಣರಾದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳಿ, ಎಲ್ಲರಿಗೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೀರಲ್ಲಿ ಕುಣಿದಾಡ್ತಾ ಇದ್ದೀರಾ? ವಾವ್. ನಿಮಗೆ ಒಂದು ದಿವಸ ಸಕ್ಸಸ್ ಆದಾಗ, ಯಶಸ್ಸು ಸಿಕ್ಕಿದಾಗ ನಿಮ್ಮ ನಡವಳಿಕೆ ಹೇಗಿರುತ್ತೆ? ಡ್ಯಾನ್ಸ್ ಮಾಡಬೇಕಾ ಮಾಡಿ, ಕುಣಿದಾಡ್ಬೇಕಾ ಕುಣಿರಿ, ಕಿರ್ಚಬೇಕಾ ಕಿರ್ಚಿ, ಮನಸ್ಸೊಳಗಿರೋ ನೋವನ್ನೆಲ್ಲ ತೆಗೆದು ಬಿಸಾಕಿ ಆರಾಮಾಗಿ ಖುಷಿಯಾಗಿ ಏನೇ ಸಮಸ್ಯೆ ಬಂದರೂ ಜಾಣ್ಮೆಯಿಂದ ಅದನ್ನು ಪರಿಹಾರ ಮಾಡ್ತೀನಿ, ಸಕ್ಸಸ್ಸನ್ನು ನೋಡೇ ನೋಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ಸಮುದ್ರದಿಂದ ಮನೆಗೆ ಬನ್ನಿ. ಈಗ ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋಣ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅದೇ ರೀತಿ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಗ್ರಾಮದ ದೇವರು, ನಿಮ್ಮ ಊರಿನಲ್ಲಿರುವಂಥ ಗ್ರಾಮ ದೇವತೆ ಅಂತ ಏನು ಕರಿತೀವಿ ಅಥವಾ ಗ್ರಾಮ ದೇವರು ಅಂತ ಕರಿತೀವಿ, ಅವರ ಆಶೀರ್ವಾದ. ಅದೇ ರೀತಿ ನಿಮ್ಮ ಮನೆಯಲ್ಲಿ ತಲೆಮಾಂತರಗಳಿಂದ ಪೂಜಿಸಿಕೊಂಡು ಬಂದಿರತಕ್ಕಂಥ ನಿಮ್ಮ ಮನೆ ದೇವರ ಆಶೀರ್ವಾದ. ಪ್ರತಿದಿನ ಇಷ್ಟು ಜನರ ಆಶೀರ್ವಾದವನ್ನು ನೀವು ಖಂಡಿತ ಪಡಿಲೇಬೇಕು. ಆಶೀರ್ವಾದದಲ್ಲಿರುವಂಥ ಶಕ್ತಿ ಬೇರೆಲ್ಲೂ ಇಲ್ಲ. ಅವರೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಾಗ ನೀವು ಮಾಡುವಂಥ ಕೆಲಸ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮುಂದೆ ಎಲ್ಲರನ್ನ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ತಂದೆ ತಾಯಿ ದಂಪತಿ ಸಮೇತ ನಿಂತಿದ್ದಾರೆ ನಿಮಗೆ ಆಶೀರ್ವಾದ ಮಾಡೋಕ್ಕೆ. ಅದೇ ರೀತಿ ನೀವು ಗುರುಗಳು ಅಂತ ನಂಬಿರ್ತಕ್ಕಂಥ ಗುರುಗಳಿದ್ದಾರೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹುಟ್ಟಿ ಬದುಕಿ ಸಮೃದ್ಧ ಜೀವನವನ್ನು ಸಾಗಿಸತಕ್ಕಂಥ ಹಿರಿಯರಿದ್ದಾರೆ, ಪಿತೃಗಳು ಅಂತ ಏನು ಕರಿತೀವಿ, ಅವರನ್ನು ಕೂಡ ಒಮ್ಮೆ ನಿಮ್ಮ ಮನೆಗೆ ಆಹ್ವಾನ ಮಾಡಿ. ಅದೇ ಹಾಗೆ ಗ್ರಾಮ ದೇವರು ನಿಂತಿದ್ದಾರೆ, ಮನೆ ದೇವರು ನಿಂತಿದ್ದಾರೆ. ಸಂಪೂರ್ಣವಾಗಿ ಒಳ್ಳೆ ಮನಸ್ಸಿಂದ ಶರಣಾಗತರಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರೆಲ್ಲರೂ ನಿಮಗೆ ಖುಷಿಯಾಗಿ ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಏನಂತ? ವಿಜಯೀ ಭವ, ನೀನು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀಯಾ ಅಥವಾ ಮಾಡು. ನಿನ್ನು ಓದಲ್ಲೆಲ್ಲ ನಿನಗೆ ಒಳ್ಳೆಯ ಆಶೀರ್ವಾದ ಸಿಗಲಿ, ಒಳ್ಳೆಯ ಕೆಲಸಗಳಾಗಲಿ, ನೀನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲ ನಿನಗೆ ಸಿಗಲಿ ಅಂತ ಮನಸಾರೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಂತ ಎಲ್ಲರ ಆಶೀರ್ವಾದವನ್ನು ತಗೊಂಡಂತ ನೀವೇ ಪುಣ್ಯವಂತರು. ನಿಮ್ಮ ಮನಸ್ಸು ತುಂಬಿ ಬರ್ತಾ ಇದೆ, ಇಂಥ ಒಳ್ಳೆ ಜೀವನ ನಾನು ಮಾಡ್ತಾ ಇದ್ದೀನಲ್ಲ ಅಂತ. ನಿಮ್ಮ ಜೀವನದ ಬಗ್ಗೆ ನಿಮಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ನಿಮ್ಮನ್ನು ನೋಡಿ 10 ಜನ ಇವರ ರೀತಿ ನಾವು ಬದುಕಬೇಕು, ಇವರ ರೀತಿ ನಾವು ಬಾಳ್ಬೇಕು ಅಂತ ಅಂದ್ಕೋತಾ ಇದ್ದಾರೆ. ಎಲ್ಲಿ ನೋಡಿದ್ರು ನಿಮಗೆ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ಅನ್ನೋ ಶಬ್ದವೇ ಇಲ್ಲ. ಎಲ್ಲಿ ನೋಡಿದ್ರು ಒಳ್ಳೆ ಜನ ಸಿಗ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಒಳ್ಳೆ ಅವಕಾಶ ಸಿಗ್ತಾ ಇದೆ.
ಎಲ್ಲಿ ನೋಡಿದ್ರು ನಿಮಗೆ ಒಳ್ಳೆ ಆರೋಗ್ಯ ಸಿಗ್ತಾ ಇದೆ. ನಾನೇ ಧನ್ಯ. ಆ ಧನ್ಯತಾ ಭಾವನೆಯಲ್ಲಿರಿ. ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಭಾವನೆಯಲ್ಲಿರಿ. ಧನ್ಯತಾ ಭಾವನೆಯಲ್ಲಿರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಬಿಸಿಯಾದ ಕೈಗಳಿಂದ ಕಣ್ಣು, ಕೆನ್ನೆ, ಗಲ್ಲವನ್ನೊಮ್ಮೆ ಸ್ಪರ್ಶ ಮಾಡಿ. ಅದೇ ರೀತಿ ನಿಮ್ಮ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ವಾವ್, ಎಷ್ಟು ಆರೋಗ್ಯದಿಂದಿದ್ದೇನೆ, ಎಷ್ಟು ಸುಂದರವಾಗಿದ್ದೇನೆ, ಎಷ್ಟು ಬ್ರಿಲಿಯಂಟ್ ಆಗಿದ್ದೇನೆ, ಎಷ್ಟು ಕ್ಲವರ್ ಆಗಿದ್ದೇನೆ, ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನಾನು ಅಂತ ಕಲ್ಪನೆನ ಮಾಡ್ಕೊಳ್ಳಿ. ನಿಮಗೆ ನೀವೇ ಸರಿಸಾಟಿ. ನಿಮ್ಮನ್ನು ಮೀರಿಸುವಂಥ ಶಕ್ತಿ ಇನ್ನೊಂದಿಲ್ಲ. ಅಹಂ ಬ್ರಹ್ಮಾಸ್ಮಿ, ಪ್ರತಿಯೊಂದು ನನ್ನೊಳಗಡೆನೇ ಇದೆ ಅಂತ ಕಲ್ಪನೆನ ಮಾಡ್ಕೊಳ್ಳಿ. ಐ ಆಮ್ ಸೋ ಸ್ಟ್ರಾಂಗ್. ಈಗ ನಿಧಾನವಾಗಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಕಣ್ಣುಗಳನ್ನು ತೆರೆಯಿರಿ. ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ದೇವರನ ದರ್ಶನವನ್ನ ಮಾಡಿ ಆನಂದರಾಗಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಆಲ್ರೆಡಿ ಹೇಳಿದ್ದೀರಾ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೀರಿಗೆ ಎಲ್ಲ ಶಕ್ತಿ ಇದೆ, ಸ್ಮರಣ ಶಕ್ತಿ ಇದೆ, ನೀವು ಹೇಳೋದನ್ನ ಕೇಳುವಂತ ಶಕ್ತಿ ಇದೆ. ನೀರಿನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿ. ಯಾವಾಗೆಲ್ಲ ನೀರು ಕುಡಿತೀರಾ ಅವಾಗ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಹೇಳ್ತಾ ಇರಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಎ ಮಿಲೇನಿಯರ್, ಐ ಆಮ್ ಎ ಮಿಲೇನಿಯರ್, ಐ ಆಮ್ ಎ ಮಿಲೇನಿಯರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ಎನರ್ಜೈಸ್ ಮಾಡಿ, ಶಕ್ತಿಯನ್ನು ಕೊಡಿ. ನೆಮ್ಮದಿಯಾಗಿ ಖುಷಿಯಾಗಿ ನೀರನ್ನ ಕುಡೀರಿ. ಸೂಪರ್. ಸೂಪರ್ ಸೂಪರ್. ಯಾರೆಲ್ಲ ಫಸ್ಟ್ ಡೇ ಬಂದಿದ್ದೀರಿ, ಏನೋ ಹಣಕಾಸಿನ ಸಮಸ್ಯೆ ಇದೆಯಾ ಅದಿದೆಯಾ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಇನ್ನೇನೋ ಮಾಡಿಸ್ತಾ ಇದ್ದಾರೆ ಅಂತ ಯಾರಿಗಾರು ಅನ್ನಿಸ್ತಿದ್ಯಾ? ಹೊಸಬ್ರು ಈ ಅಭ್ಯಾಸಗಳನ್ನ ನೀವು ಅಳವಡಿಸ್ಕೊಂಡಾಗ ಮಾತ್ರ ನಿಮ್ಮಲ್ಲಿ, ನಿಮ್ಮ ಮನಸ್ಸಲ್ಲಿರುವಂತ ನೆಗೆಟಿವಿಟಿನ ತೆಗೆದಾಗ ಮಾತ್ರ ನೀವು ಹಣವನ್ನ ಆಕರ್ಷಣೆ ಮಾಡೋಕ್ಕಾಗೋದು. ಸುಮ್ಮನೆ ದುಡ್ಡು ದುಡಿತೀನಿ ಅಂತ ಹೋದ್ರೆ ಬರೋದಿಲ್ಲ. ಅದಕ್ಕೂ ಒಂದು ಎನರ್ಜಿ ಇದೆ ಅಲ್ವಾ? ಇಷ್ಟು ದಿವಸ ಅದನ್ನ ನಾವು ಹೀನಾಯವಾಗಿ ನೋಡಿ ಈಗ ಬಾ ಅಂದ್ರೆ ಬರುತ್ತಾ? ಈಗ ನಿಮ್ಮ ಮನೆಯಲ್ಲೇನೆ ಯಾರಿಗಾರು ಯಾವಾಗ ನೋಡಿದ್ರು ಬೈದು 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 ಬಾಯಿಗೆ ಬಂದಂಗೆ ಬೈದು ಒಂದ್ ದಿವಸ ಪ್ರೀತಿ ಮಾಡ್ತೀನಿ ಬಾ ಅಂದ್ರೆ ಬರ್ತಾರಾ? ಮಕ್ಕಳೇ ಆಗ್ಲಿ ಬರ್ತಾರಾ? ಆನ್ಸರ್ ಮೀ. ಒಂದು ಮಗುಗೆ ಅದು ಬುದ್ಧಿ ಬಂದಾಗಿಂದ ದಿನಾ ಬೈದು ಬರಲ್ಲ ಮೇಡಮ್, ಒಂದೆರಡು ವರ್ಷ ಆದ್ಮೇಲೆ ಬಾ ಮಗು ಅಂದ್ರೆ ಬರುತ್ತಾ ಅದು? ಬರಲ್ಲ ಮೇಡಮ್. ಹಣವೂ ಹಾಗೆ ತುಚ್ಛವಾಗಿ ಮಾತಾಡಿರ್ತೀವಿ. ಏಯ್ ತಗೋ ನಿನ್ನ ಹಣ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಅಂತ ಬಿಸಾಕಿರ್ತೀವಿ. ಯಾವನಿಗೆ ಬೇಕು ನಿನ್ ದುಡ್ಡು ಅಂದಿರ್ತೀವಿ ಅಲ್ವಾ? ಅಷ್ಟೊಂದೆಲ್ಲ ಮಾತಾಡಿದಾಗ ಅದಕ್ಕೂ ಕೂಡ ಮನಸ್ಸಿಗೆ ನೋವಾಗಿರುತ್ತೆ. ಅದಕ್ಕೆ ಖುಷಿ ಆಗ್ಬೇಕು. ನಮ್ಮ ನಡವಳಿಕೆ, ನಮ್ಮ ಬಿಹೇವಿಯರ್ ನೋಡಿನೇ ಅದು ನಮ್ಗೆ ಅಟ್ರಾಕ್ಟ್ ಆಗೋದು ಅಲ್ವಾ? ಸೊ ಹಾಗಾಗಿ ಹಣದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಳ್ಳೋಣ. ಯಾರ ಹತ್ರ ಆದ್ರೂ ಹಣ ಬಂದಿದೆ ಅಂದ್ರೆ ಸಾಕು, ಅವನಿಗೇನು ಹಣ ಯಾರ ಹತ್ರ ಇರುತ್ತೆ ಅವ್ರನ್ನ ನಾವು ಕೇವಲವಾಗಿ ನೋಡೋದು, ಬೈಯೋದು. ಹಣಕ್ಕೆ ಬೈಯದ, ಅವನಿಗೆ ಬೈಯದ? ನನಗಿನ್ನೂ ಅರ್ಥ ಆಗಿಲ್ಲ. ಯಾರಿಗ್ ಬೈಯದ್ ನಾವು? ಶ್ರೀಮಂತರಿಗೆ ಅವ್ರ ಹತ್ರ ಹಣ ಇದೆ ಅಂತ ಬೈತೀವ ಅಥವಾ ಯಾರಾದ್ರೂ ಶ್ರೀಮಂತರಿಗೆ ಬೈತೀರಾ ಅಂದ್ರೆ ನೀವು ದುಡ್ಡಿಗೆ ಬೈತಾ ಇರ್ತೀರಾ, ಅವನಿಗೆ ಬೈತಾ ಇರ್ತೀರಾ, ಆ ವ್ಯಕ್ತಿಗೆ ಬೈತಾ ಇರ್ತೀರಾ? ವ್ಯಕ್ತಿಗೆ ಮೇಡಮ್. ಯಾಕೆ ಬೈತೀರಾ? ಆ ವ್ಯಕ್ತಿ ಹತ್ರ ದುಡ್ಡಿರೋದಕ್ಕೆ ಆ ವ್ಯಕ್ತಿಗೆ ಬೈತಾ ಇರ್ತಾರೆ ಇವರು.
ವ್ಯಕ್ತಿ ಹತ್ರ ದುಡ್ಡು ಇರುತ್ತೆ, ಅದಕ್ಕೆ ಬೈತಾ ಇರ್ತೀವಿ. ಆಕ್ಚುಲಿ ಅದು ಇಂಡೈರೆಕ್ಟ್ ಆಗಿ ದುಡ್ಡಿಗೆ ನಾವು ಅಗೌರವ ಸೂಚಿಸ್ತಾ ಇರ್ತೀವಿ. ಆ ಈಗ ಗೊತ್ತಾಯ್ತಾ ಯಾಕೆ ಯಾರಿಗ್ ಬೈತೀವಿ ಅಂತ? ಈಗ ಎಕ್ಸಾಂಪಲ್ಗೆ ಮೇಡಮ್, ಹ್ಮ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾರ ಮನೆಗಾದ್ರೂ ಹೋಗ್ತೀವಾ? ಹೋಗಲ್ಲ. ಆ ಕಡೆ ತಿರುಗು ನೋಡಲ್ಲ, ಆ ರೋಡಲ್ಲೇ ಹೋಗಲ್ಲ ನಾವು. ಅಷ್ಟೇ. ಅದೇ ತರ ಯಾವುದೇ ವಿಚಾರಕ್ಕೆ ನಾವು ಗೌರವ ಕೊಡ್ಲಿಲ್ಲ ಅಂದ್ರೆ, ಯಾವುದೇ ವಿಷಯಕ್ಕೆ ಗೌರವ ಕೊಡ್ಲಿಲ್ಲ ಅಂದ್ರೆ ಅದು ನಮ್ಮನೆ ಒಳಗಡೆ ಹೆಂಗ್ ಬರುತ್ತೆ? ಈಗ ನನ್ನ ಹತ್ರ ತುಂಬಾ ಕ್ಲೈಂಟ್ಸ್ ಬರ್ತಾರೆ, ಸರ್ ಹ್ಮ್ ಸಂಪಾದನೆ ಮಾಡ್ತಾ ಇದೀವಿ, ದುಡ್ಡೇ ಉಳಿತಾ ಇಲ್ಲ ಅಂತ. ಹ್ಮ್ ಅಂದ್ರೆ ನೋಡಿ, ಒಂದಕ್ಕೊಂದಕ್ಕೆ ಹೆಂಗ್ ಇಂಟರ್ಲಿಂಕ್ ಇರುತ್ತೆ ಅಂದ್ರೆ, ಕೆಲವ್ರಿಗೆ ಸಂಪಾದನೆ ಆಗತ್ತೆ, ಉಳ್ಸೋಂತ ಯೋಗ ಇರಲ್ಲ, ಅಥವಾ ಉಳ್ಸಕ್ಕಂತ ಶಕ್ತಿ ಇರಲ್ಲ, ಆಗ್ತಾ ಇರಲ್ಲ. ಹ್ಮ್ ಇನ್ ಕೆಲವ್ರೆ ಉಳ್ಸಿ ಉಳ್ಸಿ ಇಟ್ಬಿಟ್ಟಿರ್ತಾರೆ, ಚೆನ್ನಾಗಿ ಖರ್ಚೆ ಹ್ಮ್. ಮಾಡ್ತಿರಲ್ಲ. ಆ ಇದು ಇದು ಒಂದು ಮೇಯ್ನು ತಿಕ್ಕದು. ಅಂದ್ರೆ ಒಂದ್ ನೋಟು ಅದ್ರ ಎರಡ್ ನೋಟ್ ಹೋಗ್ಬಿಡುತ್ತು ಅಂತ ತಿಕ್ಕದು. ಹ್ಮ್ ಆಮೇಲೆ ಇನ್ನೊಂದು, ಅವ್ರಿಗೆ ಅಗತ್ಯ ವಸ್ತುಗಳನ್ನ ಕೂಡ ಅವ್ರು ಕೊಂಡ್ಕೊತಿರಲ್ಲ. ಹೌದು. ಬೇರೆ ಬೇರೆ ಅವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಆಕ್ಚುಲಿ ಕರೆಕ್ಟ್ ಆಗಿ ದುಡ್ಡಿಂದು ಗೌರವ ಕೊಡೋದನ್ನ ಯಾರು ನೋಡಿ ಕಲಿಬೇಕು ಅಂದ್ರೆ, ಈ ಮಾರ್ವಾಡಿಗಳನ್ನ, ಸೇಟುಗಳನ್ನ ನೋಡಿ ಕಲಿಬೇಕು. ಹ್ಮ್ ಅವ್ರು ನೋಡಿ ಅವ್ರು ಎಷ್ಟು ಗೌರವ ಕೊಡ್ತಾರೆ ದುಡ್ಡಿಗೆ ಅಂದ್ರೆ, ಅವರು ಅದಕ್ಕೆ ಇವಾಗ ಅವ್ರ ಇಡೀ ಕುಟುಂಬ ವಂಶಗಳ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಿರ್ತಾರ ಅವ್ರು. ಹೌದು. ಅಷ್ಟು ಪಾಸಿಟಿವ್ ಮೈಂಡ್ ಹಣದ ಬಗ್ಗೆ ಅವ್ರಿಗೆ. ಹ್ಮ್ ಅವರು ಬೇರೆ ಎಲ್ಲಾನು ಬಿಡ್ತಾರೆ, ಅವ್ರು ಮಾಡ್ತಾರ ದಂಧ ಈಸ್ ಭಗವಾನೆ ಅಂತಾರೆ ಅವ್ರು. ಅಂದ್ರೆ ನಾವ್ ಹ್ಮ್ ಮಾಡ್ತಾರ ಕೆಲಸನೇ ದೇವ್ರು ಅಂತಾರ ಅವ್ರು. ಹೌದು. ನಮ್ಗೆ ಎಷ್ಟ್ ಜನ ಅನ್ಕಂತೀವಿ, ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬಾಯಿಗೆ ಬಂದಂಗ್ ಬೈಕೊಂಡು ಹೋಗ್ತಿರ್ತೀವಿ. ಯಾವಾಗ ಮುಗಿಯುತ್ತಪ್ಪ ಇದು ಕರ್ಮ? ನಾವು ನಮ್ ಕೆಲ್ಸನೂ ಪ್ರೀತಿಸಲ್ಲ, ಬರೋ ಸ್ಯಾಲ್ರಿನೂ ಪ್ರೀತಿಸಲ್ಲ. ಸ್ಯಾಲ್ರಿ ಕ್ರೆಡಿಟ್ ಆದಂಗೆ ಬಂತು ದುಡ್ಡು ತಗೋ, ಇದಕ್ಕೆ ಅವೆಲ್ಲ 100 ಕಾಯ್ಕೊಂಡ್ ಕೂತಿದೆ ಅಂದ್ಕಂತೀವಿ. 10,000 ಬಂತು, 10,000 ದಾರಿ ಆಯ್ತು. ಹತ್ತು ಸಾವಿರಕ್ಕೆ 100 ದಾರಿ ಆಯ್ತು ಅಂದ್ಬಿಡ್ತೀವಿ ನಾವು. ಆ ಹ್ಮ್ ಅಂದ್ರೆ ಏನು ಬಂತು ನಮ್ಗೆ ನಮ್ಮ ಹತ್ರ ಇರ್ಬೇಕಾದ್ರೂ ಅದಕ್ಕೆ ಗೌರವ ಇಲ್ಲ. ನಾವು ನಿಜವಾಗೂ ಹೋದಂಗೂ ಗೌರವ ಕೊಡಲ್ಲ. ನಾವ್ ಹೆಂಗೆ ಅಂದ್ರೆ, ಖರ್ಚೇ ಆಗ್ಲಿ ಬಿಡಿ, ಇವಾಗ ಸಂಪಾದನೆ ಮಾಡ್ತಿರೋದೇನಕ್ಕೆ? ಹೌದು. ಸೊ ಖರ್ಚನ್ನು ಖುಷಿಯಾಗಿ ಮಾಡ್ಬೇಕು. ಅವಾಗ ಅದು ಖರ್ಚು ಖುಷಿಯಾಗಿ ಮಾಡಿದಾಗ ಅದು ನಮ್ಗೆ ಬರ್ಬೇಕಾದ್ರೂ ಖುಷಿಯಾಗಿ ಬರುತ್ತೆ. ಹೌದು. ಮತ್ತೆ ಬಂದದ್ದೆಲ್ಲಾನು ನಿಲ್ಲೇಬೇಕಂತ ರೂಲ್ಸ್ ಇಲ್ಲ ಸರ್. ಒಂದು ಗಾದೆ ಇದೆ, ಪಡೆದ್ ಉಣ್ತೀಯೋ ದುಡಿದ್ ತಿಂತೀಯೋ ಅಂತಂದ್ರೆ, ಪಡೆದದ್ದನ್ನ ತಿಂತೀಯೋ ಅಥವಾ ದುಡ್ದದನ್ನ. ನಾವು 10,000 ದುಡಿಲಿ, 10,000 ನಾವು ಒಬ್ರೇ ತಿನ್ನಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾವೇನ್ ಅಲ್ವಾ ಕೃಷ್ಣ, ಕಳ್ಕೊಂಡ್ ಬಂದಿರ್ತೀವಿ 10,000ದಲ್ಲಿ 2,000 3,000 ಅಷ್ಟೊತ್ತೇ ತಿನ್ನಕ್ಕಾಗತ್ತೆ. ಹೌದು, ಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾನೆ? ಹ್ಮ್ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶ್ ಕದಾಚನ ಅಲ್ವಾ? ಹೌದು. ಅಂದ್ರೆ ನಿನ್ನ ಕರ್ಮವನ್ನ ನೀನು ಮಾಡ್ತಾ ಇರೋ, ಅದಕ್ಕೆ ತಕ್ಕ ಫಲನೂ ಕೊಡ್ತೀನಿ. ಹ್ಮ್ ಆದ್ರೆ ಅದನ್ನ ಅನುಭವಿಸೋರು ಯಾರ್ಯಾರು ಅಂತ ನಾನ್ ನಿರ್ಧಾರ ಮಾಡಿದೀನಿ ಆಲ್ರೆಡಿ, ಅಲ್ವಾ? ಹ್ಮ್ ಹ್ಮ್ ನೀನು ಇವಾಗ ನೀನು ದುಡ್ದ 100 ರೂಪಾಯಿನಲ್ಲಿ ನೀನು 20 ರೂಪಾಯಿ 50 ರೂಪಾಯಿ ನೀನ್ ತಿಂದು ಇನ್ನು 50 ರೂಪಾಯಿ ಬೇರೆ ಖರ್ಚಾಯ್ತು ಅಂದ್ರೆ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದ್ರ ಋಣ ನಿನ್ಗಿಲ್ಲ. ಹೌದು. ಆ 50 ರೂಪಾಯಿ ನಿಮ್ ಫ್ಯಾಮಿಲಿ, ನಿನ್ ಮಗಳಿಗೋ, ನಿಮ್ ಮಗನ್ಗೋ, ನಿಮ್ ತಂದೆಗೋ, ನಿಮ್ ತಾಯಿಗೋ ಕೊಡ್ಬೇಕು ಅದು. ಹೌದು. ಸೊ ಅದು ಖುಷಿಯಾಗಿ ಕೊಟ್ಬಿಡಿ ಅವ್ರಿಗೆ, ಹ್ಮ್ ಹಂಗೆ. ಎಸ್. ಸೊ ಅದು ನಾವು ಸಂಪಾದನೆ ಮಾಡ್ತಾ ಇರೋದು ಕೂಡ, ನಾವು ಎಲ್ಲರೂ ಎಲ್ಲಾನು ನಾವೇ ತಿನ್ನಕ್ಕಾಗಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ಹೋಗಿ ನಿಂತು ಏನೋ ಒಂದು ಟೀನೋ ಒಂದು ಕಾಫಿನೋ ಕುಡಿತಾ ಇರ್ತೀವಿ, ನಿಮ್ ಮುಂದೆ ಯಾರೋ ಒಬ್ರು ಬಂದು ಅಣ್ಣ ಒಂದ್ ಟೀ ಕೊಡ್ಸು ಅಂತ, ಕೊಡ್ಸ್ಬಿಡಿ, ತಲೆನೇ ಕೆಡ್ಸ್ಕೊಬಿಡಿ, ಕೊಡ್ಸ್ಬಿಡಿ. ಅದ್ರ ಹೌದು. ಜೊತೆಗೆ ಆಡ್ ಮಾಡಿ ಇನ್ನೂ ಒಂದ್ ಬಂದ್ ತಿಂತೀಯಣ್ಣ, ಬನ್ನು ತಗೊಳಪ್ಪ, ಕೊಡಪ್ಪ ಅದು. ಇದು ಕೊಟ್ಬಿಡ್ಬೇಕು. ಹ್ಮ್ ಸೊ ಫಸ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. ಎಸ್. ಇವಾಗ ನಿನ್ನ ಹತ್ರ ಕೊಡಕ್ ಇವಾಗ ಎಷ್ಟೋ ಆಶ್ರಮಗಳು, ಎಷ್ಟೋ ಮಠಗಳು, ಎಷ್ಟೋ ದೇವಸ್ಥಾನಗಳೆಲ್ಲ ಅನ್ನದಾನ ಮಾಡ್ತಾ ಇದಾರೆ. ಯಾಕೆ ಮಾಡ್ತಾ ಇದಾರೆ ಹೇಳಿ ನೋಡೋಣ? ಹೆಂಗ್ ಮಾಡ್ತಾ ಇದಾರೆ ಮತ್ತೆ ಅವ್ರಿಗೆ? ಅವ್ರು ಕೊಡಕ್ ಶುರು ಮಾಡಿದ್ಮೇಲೆ ಬರಕ್ ಶುರು ಆಯ್ತು ಅವ್ರಿಗೆ. ಹ್ಮ್ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತೀವಿ ನಾವು, ಪ್ರಸಾದಕ್ಕೆ ದೇವ್ರ ದರ್ಶನ ಮಾಡಿದ ತಕ್ಷಣ ಓಡ್ತಿರ್ತೀವಿ ಪ್ರಸಾದ ತಿನ್ನಕ್ಕೆ. ಹೌದು. ಯಾಕೆ? ಅಲ್ಲಿ ಆಗ್ತದೆ, ಸಾವಿರಾರು ಜನ ಕೂಟ ಆಗ್ತಾರೆ. ಹೆಂಗ್ ಆಗ್ತಾ ಇದಾರೆ ಮತ್ತೆ? ಅವ್ರೇನ್ ಬೆಳಿತಾ ಇದಾರಾ? ಬೆಳೀತಾ ಇಲ್ಲ. ಭಕ್ತಾದಿಗಳು ಕೊಟ್ಟದ್ದನ್ನೇ ಆಗ್ತಾ ಇರೋದು. ಅದನ್ನ ಬೆಳೆಸ್ತಾ ಇದಾರೆ. ಇವಾಗ ನಾವೇ ಆಗ್ಲಿ, ಒಂದ್ ಊಟ ಮಾಡಿದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತೀವಿ? ಒಂದ್ 100 ರೂಪಾಯಿ ಉಂಡಿಗೆ ಹಾಕ್ತೀವಿ. ಹ್ಮ್ 100 ರೂಪಾಯಿ 50 ರೂಪಾಯಿ ಎಷ್ಟು ಹಾಕ್ತಿವಿ, ಅಲ್ವಾ? ಹೌದು. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತೀವಿ. ಹೌದು. ಸೊ ಇದು ಗಿವಿಂಗ್ ಪವರ್ ಇದೆಯಲ್ಲ, ಹ್ಮ್ ಅದು ತುಂಬಾ, ಯಾಕೆಂದ್ರೆ ಅದು 100 ಪಟ್ಟು ಕೆಲಸ ಮಾಡುತ್ತೆ. ಹೌದು. ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ನಮ್ಗೇನ್ ಬೇಕೋ ಅದ್ ತಗೋಬೇಕು ಅಂತ, ತಗೊಳ್ಳಿ. ಯಾರು ತಗೋತಾ ಇಲ್ಲ. ನಿಜವಾಗ್ಲೂ ಹೇಳಿ, ಯಾರಾದ್ರೂ ಖುಷಿಯಾಗಿ ಹೋಗಿ ನಿಮ್ಗೆ ಏನ್ ಬೇಕು ಅಂತ ಖುಷಿ ಖುಷಿಯಾಗಿ ಪರ್ಚೇಸ್ ಮಾಡಿದ್ದೀರಾ ಏನಾದ್ರೂನು? ಮಾಡಿಲ್ಲ. ತುಂಬಾ ಜನ ಮಾಡಿಲ್ಲ.
ನಾನೇ ಮಾಡಿರ್ಲಿಲ್ಲ ಎಷ್ಟೊಂದು ವರ್ಷ. ನಾವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮ್ದು ಒಂದು ಇದು ಬೆಳೆಸ್ಕೋಬೇಕು, ಪರ್ಸನಾಲಿಟಿ ಬೆಳೆಸ್ಕೋಬೇಕು, ನಾವ್ ಹೆಂಗಿರ್ಬೇಕು ಅಂತ. ಒಂದೊಳ್ಳೆ ಒಂದು ಡ್ರೆಸ್ ಸೆನ್ಸ್ ಇರ್ಬೋದು, ಅಥವಾ ನಾವು, ನಾನು ಅದನ್ನೇ ಹೇಳ್ತೀನಿ, ಶುಕ್ರ, ಇವಾಗ ನಮ್ಗೆ ಹಣ ಅಂದ್ರೆ ಶುಕ್ರ ಅಂತ ನಮ್ ಜ್ಯೋತಿಷ್ಯ ಇದ್ರಲ್ಲಿ ಹ್ಮ್ ದುಡ್ಡು ಅಂದ್ರೆ ಶುಕ್ರ. ಹೌದು. ಶುಕ್ರ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮೇಯ್ನ್ ಇವತ್ತು ಟಿಪ್ಸೇ ನಾವು ಕೊಟ್ಬಿಡ್ತೀನಿ ಚೆನ್ನಾಗಿ ತಗೊಳ್ಳಿ. ಡ್ರೆಸ್ ಹಾಕ್ಬೇಕು. ವೆಲ್ ಡ್ರೆಸ್, ಚೆನ್ನಾಗಿ ಡ್ರೆಸ್ ಮಾಡ್ಬೇಕು. ಆಮೇಲೆ ಸೆಂಟ್ ಉಪಯೋಗಿಸ್ಬೇಕು, ಸೆಂಟ್. ಪರ್ಫ್ಯೂಮ್ ಉಪಯೋಗಿಸ್ಬೇಕು. ಪರ್ಫ್ಯೂಮ್ಸ್ ಉಪಯೋಗಿಸ್ಬೇಕು. ಎಸ್. ಈಗ ಎಷ್ಟೋ ಜನ ನಂಗೆ ಸ್ಮೆಲ್ ಆಗಲ್ಲ ಮತ್ ಏನಕ್ಕೆ ಬಂತು ಇವಾಗ ದೇವರಿಗೆ ಕೂಡ ಸುಗಂಧ ಭರಿತವಾದ ಹೂವನ್ನೇ ನಾವು ಅರ್ಪಣೆ ಮಾಡೋದು. ಹ್ಮ್ ಸುಗಂಧ ಇಲ್ದಿರ ಯಾವ್ದಾರು ಹೂವನ್ನ ದೇವ್ರಿಗೆ ಹಾಕ್ತಿವ ನೋಡಿ, ಹೇಳಿ ನೋಡೋಣ. ಹಾಕಲ್ಲ. ಅಲ್ಲಿ ಅರ್ಥ ಏನು? ಘಮ ಸುಗಂಧಕ್ಕೆ ಇರ್ಬೇಕು. ಸುಗಂಧ ಭರಿತವಾಗಿರ್ಬೇಕು. ನಾವು ಅಷ್ಟೇ ಘಮ ಘಮ ಅಂತ ಇದ್ರೆ ನಮಗೂ ಖುಷಿ ಆಗೋದು. ಮೈ ಬೆವರು ವಾಸನೆ ಬರ್ತಾ ಇದ್ರೆ ನಮ್ಗೆ ನಮ್ಮ ಮೇಲೆ ಅಸಹ್ಯ ಬಂದ್ಬಿಡುತ್ತಲ್ವಾ. ಹೌದು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೀಲಿಂಗ್ಸ್ ಹೆಂಗ್ ಚೇಂಜ್ ಆಗುತ್ತೆ ಬರೀ ಒಂದ್ ಇದ್ರಿಂದ. ಹೌದು. ಸೊ ನೀವೊಂದು ಮೈಲ್ಡ್ ಪರ್ಫ್ಯೂಮ್, ಆಗಿರೋದನ್ನಾದ್ರೂ ಯೂಸ್ ಮಾಡಿ. ಇನ್ಮೇಲೆ ಪರ್ಫ್ಯೂಮ್ ಪರ್ಚೇಸ್ ಮಾಡಿ, ನಿಮ್ಮ ಇದಕ್ಕೆ ಸೂಟ್ ಆಗೋಂಥದ್ದು ಪರ್ಫ್ಯೂಮ್ ಯೂಸ್ ಮಾಡಿ. ಇನ್ಮೇಲೆ ರೆಡಿಯಾಗಿ ಹೊರಗಡೆ ಹೋದ್ರೆ ನಿಮ್ಗ್ ನೀವೇ ಕಾನ್ಫಿಡೆಂಟ್ ಬರ್ಬೇಕು. ವಾವ್, ನಿಮ್ ಪಕ್ಕದಲ್ಲಿ ಯಾರು ನಿಂತ್ಕೊಂಡ್ರೆ ಅವ್ರಿಗೆ ಒಂದ್ ನಿಮಿಷ ನಿಂತ್ಕೋಬೇಕು ಅನ್ನಿಸ್ಬೇಕು ನಿಮ್ ಪಕ್ಕದಲ್ಲಿ. ಅದ್ ಬಿಟ್ಬಿಟ್ಟು ಹೌದು. ಓಡೋಗ್ಬೇಕು ಅನ್ನಿಸ್ಬಾರ್ದು ಅಲ್ವಾ? ಅಲ್ಲ, ನಾನ್ ಹೇಳ್ತಾ ಇರೋದು ಬೇರೆಯವ್ರಿಗೋಸ್ಕರ ಸೆಂಟ್ ಹಾಕೋಬೇಡಿ, ನಿಮಗೆ ನೀವು ಫೀಲ್ ಆಗೋದಕ್ಕೋಸ್ಕರ ಹಾಕಲಿ. ಎಸ್. ಓಕೆ. ಏನೇ ಮಾಡಿದ್ರು ನಿಮ್ಗೋಸ್ಕರ ಇಲ್ಲಿ ಇಷ್ಟೇ ಪಾಯಿಂಟ್, ಏನ್ ಮಾಡಿದ್ರು ನಿಮ್ಗೋಸ್ಕರನೇ ಮಾಡ್ಬೇಕು. ಎಸ್. ನಾನು ಅವತ್ತೇ ಹೇಳಿದೀನಿ, ನಿಮ್ಗೋಸ್ಕರ ನೀವು ಬದುಕಿ, ನಿಮ್ ಜೀವನದಲ್ಲಿ ಯಾವುದೇ ಕೊರತೆ ಇರಲ್ಲ, ಕಷ್ಟ ಇರಲ್ಲ. ನೀವು ಬೇರೆಯವ್ರಿಗೋಸ್ಕರ ಬದುಕಿದ್ರೆ ನಿಮ್ ಜೀವನದಲ್ಲಿ ಕೊರತೆ ಸಮಸ್ಯೆಗಳು ಮುಗ್ಯೋದೇ ಇಲ್ಲ. ಜೀವನ ಪೂರ್ತಿ ಮುಗಿಯಲ್ಲ. ಮುಗ್ಯೋದೇ ಇಲ್ಲ. ಅಲ್ಲ, ಅದ್ರ ಹೋರಾಟ ಮಾಡೋದ್ರಲ್ಲೇ ಕಳ್ದೋಗ್ಬಿಡ್ತಾರೆ ಇವರು. ಎಸ್. ಇವ್ರಿಗೆ ನಾವೇನಾಯ್ತು ಅಂತ ಅವ್ರಿಗೆ ಗೊತ್ತಿರಲ್ಲ. ಹ್ಮ್ ಅದಕ್ಕೆ ಬೇರೆಯವ್ರನ್ನ ನೀವು ಕಂಪೇರ್ ಮಾಡ್ಕೋಬೇಡಿ, ಬೇರೆಯವ್ರಿಗೆ ನಿಮ್ಮನ್ನ ಹೋಲಿಕೆ ಮಾಡಬೇಡಿ, ಅವ್ರನ್ನ ನಿಮ್ಗೂ ಹೋಲಿಕೆ ಮಾಡ್ಕೋಬೇಡಿ. ನಿಮ್ಮನ್ನ ನಿಮ್ಗೆ ಹೋಲಿಕೆ ಮಾಡ್ಕೋಬೇಕು. ನಾನ್ ನೆನ್ನೆ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ, ನಾಳೆ ಹೆಂಗಿರ್ತೀನಿ ಅಷ್ಟೇ. ಎಸ್. ನಾನ್ ನೆನ್ನೆ ಚೆನ್ನಾಗಿಲ್ವಾ, ಇವತ್ತು ಚೆನ್ನಾಗಿರ್ತೀನಿ, ನಾಳೆ ಇನ್ನೂ ಚೆನ್ನಾಗಿರ್ತೀನಿ. ಇದೇ ಜೀವನ ಅಷ್ಟೇ. ಎಸ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಈಗ ಮಯೂರ್ಮ ಮಾಡೋಣ. ಮಯೂರ್ಮ, ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ, ಮರ ಗಿಡಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ಅಂತ್ಯವಿಲ್ಲದಂತ ಪ್ರೀತಿ ಮತ್ತೆ ವಿಶ್ವಾಸ, ನಂಬಿಕೆಯನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮಯೂರ್ಮ, ಲವ್ ಯು ಯೂನಿವರ್ಸ್. ಯೂನಿವರ್ಸ್ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿ ಇನ್ಮೇಲೆ, ನಾನು ಟೈಮ್ ಸಿಕ್ತಾಗೆಲ್ಲಾನು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಏನ್ ಮಾಡ್ತಾ ಇದೀಯಾ, ಆರಾಮಾಗಿದೀಯಾ? ಹೀಗೆ ಮನುಷ್ಯರ ಜೊತೆ ಹೇಗೆ ಮಾತಾಡ್ತೀವೋ ಅದೇ ತರ ಯೂನಿವರ್ಸ್ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಇಂಡಿಕೇಶನ್ ಕೊಡುತ್ತೆ. ನೀವ್ ಹಂಗ್ ಕೇಳಿದಾಗೆಲ್ಲ ನಿಮ್ಗೆ ಒಂದು ನಂಬರ್ ತೋರಿಸುತ್ತೆ, ಏನೋ ಒಂದು ತಂಪಾದ ಗಾಳಿ ಬೀಸುತ್ತೆ, ಏನೋ ಒಂದು ನಿಮ್ ಮನಸ್ಸಿಗೆ ಖುಷಿಯ ಒಳಗಡೆನೆ ನಿಮ್ಗೆ ಫೀಲ್ ಆಗತ್ತೆ. ಅದು ಆ ತರ ನಿಮ್ಗೆ ಇಂಡಿಕೇಶನ್ ಕೊಡ್ತಾ ಇರುತ್ತೆ. ಯೂನಿವರ್ಸ್ ನಿಜವಾಗ್ಲೂ ನಿಮ್ ಜೊತೆ ಮಾತಾಡಕ್ಕೆ ರೆಡಿ ಇರುತ್ತೆ. ನೀವು ಮಾತಾಡ್ಬೇಕಷ್ಟೇನೆ. ನೀವು ಕೇಳಿ. ಈಗ ಸುಮ್ಮನೆ ಯಾರಾದ್ರೂ ಪರಿಚಯ ಇರೋರ್ನ ಕೇಳ್ತಿರಲ್ಲ, ಆ ತರ ಹೇಗಿದ್ದೀರಾ ಏನು ಅಂತ, ಅದೇ ತರ ಯೂನಿವರ್ಸ್ ಜೊತೆ ಮಾತಾಡಿ. ಫ್ರೀ ಸಿಕ್ತಾಗೆಲ್ಲ ಬಸ್ಸಲ್ಲಿ ಕೂತಿರ್ತೀರಾ, ಆರಾಮಾಗಿ ಯೂನಿವರ್ಸ್ ಹೇಗಿದೀಯಾ, ಚೆನ್ನಾಗಿದ್ಯಾ. ನಾವು ಬರೀ ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತ ಕೇಳ್ತಾನೆ ಇರೋದಕ್ಕಿಂತ ಅವ್ರನ್ನು ಕೇಳ್ಬೇಕು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾವು ವಿಚಾರಿಸಿದಾಗ ಅದಕ್ಕೊಂಥರ ಪ್ರೀತಿ. ಅದಕ್ಕೆ ಪ್ರೀತಿ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಯೂನಿವರ್ಸ್ಗೆ. ಸೊ ನೀವು ಅಷ್ಟು ಪ್ರೀತಿಯಿಂದ ಮಾತಾಡಿದಾಗ ಅದು ನಿಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಬೇಕಂದ್ರೆ ಅಭ್ಯಾಸ ಮಾಡಿ. ಒಂದು ತಂಪಾದ ಗಾಳಿ ಬರುತ್ತೆ, ಏನೋ ಒಂದು ಸ್ಮೆಲ್ ಬರುತ್ತೆ, ಒಂದು ಚೆನ್ನಾಗಿರೋದು ಒಂದು ಸುಗಂಧ ಸ್ಮೆಲ್ ಬರುತ್ತೆ. ಅಲ್ಲೇನು ಇರಲ್ಲ, ಆದ್ರೂ ಒಂದು ಗಮ್ ಅಂತ ಬರುತ್ತೆ. ಇದನ್ನೆಲ್ಲ ಫೀಲ್ ಮಾಡುವಂತ ಒಳ ಮನಸ್ಸು ಓಪನ್ ಆಗ್ಬೇಕು ನಿಮ್ದು. ಆಮೇಲೆ ಏನೋ ಒಂದು ನಂಬರ್ ಕಾಣಿಸುತ್ತೆ, ಯಾವ ಮುಖಾಂತರನಾದ್ರೂ ನಿಮ್ಗೆ ಇಂಡಿಕೇಶನ್ ಕೊಡುತ್ತೆ ಯೂನಿವರ್ಸ್. ಅಷ್ಟು ಚೆನ್ನಾಗಿ ನೀವು ಯೂನಿವರ್ಸ್ ಜೊತೆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಬೇಕು, ಅದ್ರ ಜೊತೆ ಸಂಬಂಧವನ್ನ ಬೆಳೆಸ್ಕೋಬೇಕು. ಅವಾಗ ನೋಡಿ, ನೀವ್ ಹೇಳಿದೆಲ್ಲ ಟಕ 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 ಅಂತ ಆಗ್ತಾ ಹೋಗುತ್ತೆ. ಯಾರ ಜೊತೆ ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಯೂನಿವರ್ಸ್ ಜೊತೆ ಮಾತಾಡಿ. ನಿಮ್ಗೆ ಯಾರು ಕರೆಕ್ಟ್ ಆಗಿದ್ದಾರೆ, ನಿಮ್ಗೆ ಸೂಟ್ ಆಗೋ ಅಂಥವ್ರನ್ನ ಯೂನಿವರ್ಸೇ ನಿಮ್ಮ ಹತ್ರ ಕಳಿಸ್ಕೊಡುತ್ತೆ. ಇವರಿಗೆ ಸೂಟ್ ಆಗ್ತಾರೆ, ನೀನು ಹೋಗಿ ನಿನ್ನಿಂದ ಹೆಲ್ಪ್ ಆಗ್ಬೇಕು ಇವ್ರಿಗೆ, ಹೋಗು ನೀನು ಅಂತ ನಿಮಗೆ ಸೂಟ್ ಆಗುವಂತ ವ್ಯಕ್ತಿ ನಿಮ್ ಲೈಫಲ್ಲಿ ತಾನೇ ಪರಿಚಯ ಆಗಿ ಬಂದ್ಬಿಡ್ತಾರೆ. ಯೂನಿವರ್ಸ್ ಆ ಕೆಲಸನ ಮಾಡುತ್ತೆ. ನೀವು ಅವ್ರ ಜೊತೆ ಮಾತಾಡ್ಬೇಕಷ್ಟೆ. ಓಕೆನಾ? ಓಕೆ, ಈಗ ತಥಾಸ್ತು ಸಮಯ. ಇವತ್ತು ತುಂಬಾ ಟೈಮ್ ಆಗೋಯ್ತು. ಓಕೆ, ಒಳ್ಳೆ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿದೀವಿ.
ಎಲ್ಲರೂ ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳಲ್ಲಿ ಹಿರಿಯರ, ದೇವರ, ಯೂನಿವರ್ಸ್ ಆಶೀರ್ವಾದವಿದೆ. ಪ್ರತಿದಿನ ದಿನೇ ದಿನ ಎಲ್ಲ ವಿಷಯದಲ್ಲೂ ಬೆಳೀರಿ, ಸಕ್ಸಸ್ಫುಲ್ ಪರ್ಸನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನನಗೆ ಕೂಡ ಆಶೀರ್ವಾದವನ್ನು ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ಎಲ್ಲರಿಗೂ ತಥಾಸ್ತು. ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಎನರ್ಜಿ ಬೂಸ್ಟರ್ ಬಂದ್ಬಿಟ್ಟಿದ್ದೀರಾ ಇವತ್ತು. ಎಲ್ಲರಿಗೂ ಒಳ್ಳೇದಾಗಲಿ. ತಥಾಸ್ತು ತಥಾಸ್ತು ತಥಾಸ್ತು. ಏನ್ ಮೇಡಮ್? ಎನರ್ಜಿ ಬೂಸ್ಟರ್ ಬಂದಿದ್ದೀರಾ ಅಂದೆ. ಎಲ್ಲರಿಗೂ ಎನರ್ಜಿ ಬೂಸ್ಟರ್ ಬಂದ್ಬಿಟ್ಟಿದ್ದೀರಾ ಇವತ್ತು ಒಂದೇ. ಹೌದು, ನಿನ್ನೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬಂದಿರ್ಲಿಲ್ಲ. ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ Okay. ಒಳ್ಳೇದಾಗ್ಲಿ. ಬಿ ಹ್ಯಾಪಿ, ಖುಷಿಯಾಗಿರಿ, ಟೇಕ್ ಕೇರ್. ಸಮಸ್ಯೆ ಬರೋದೆ ಅದನ್ನ ಸೈಡ್ಗಿಟ್ಟು ನಾನ್ ಹೆಂಗ್ ಚೆನ್ನಾಗಿರ್ಬೇಕು ಅನ್ನೋ ಕಡೆನೆ ಫೋಕಸ್ ಮಾಡಿ. ನೀವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು, ಆಲ್ವೇಸ್ ಖುಷಿಯಾಗಿರ್ಬೇಕು ಅಷ್ಟೇ. ಅದನ್ನೇ ಫೋಕಸ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕ್ಲಾಸಲ್ಲಿ ಸ್ವಲ್ಪ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಹೊಸಬ್ರು ಬರಕ್ಕೆ ಅವಕಾಶ ಮಾಡಿಕೊಡಿ. ಓಕೆನಾ? ಓಕೆ. ಓಕೆ.